ಎಲ್ಲರಿಗೂ ಜೈ ಜಿನೇಂದ್ರಗಳು. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂಥ ಕೃತಿರತ್ನದ ಅಧ್ಯೋಪಾಂತ ಸ್ವಾಧ್ಯಾಯದ ಒಂದು ಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ 30 ಸಂಚಿಕೆಗಳನ್ನು ನಾವು ನೋಡಿದ್ದೇವೆ. 297ನೇ ಗಾಥೆಯವರೆಗೆ, ಅಂದರೆ ಮೋಕ್ಷ ಅಧಿಕಾರವನ್ನು ನಾವು ನೋಡ್ತಾ ಇದ್ವಿ. ಯಾವ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆತ್ಮ ಇದ್ದಾನೆ, ಅವನು ನಿಶ್ಚಯದಿಂದ ನಾನೇ ಇದ್ದೇನೆ. ಉಳಿದ ಯಾವ ಭಾವಗಳಿದ್ದಾವಲ್ಲ, ಅವು ಎಲ್ಲವೂ ಕೂಡ ನನ್ನಿಂದ ಏನಿದ್ದಾವ ಅಂತಂದ್ರೆ ಬೇರೆ ಇದ್ದಾವೆ. ಇದನ್ನ ಪ್ರಜ್ಞೆಯ ಮೂಲಕ ತಿಳ್ಕೊಂಡ ಆತ್ಮನನ್ನ ಗ್ರಹಣ ಮಾಡಬೇಕು ಅನ್ನುವಂಥದ್ದನ್ನ 297ರಲ್ಲಿ ಹೇಳಿದ್ರು. ಇವತ್ತು 31ನೇ ಸಂಚಿಕೆಯನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈ 31ನೇ ಸಂಚಿಕೆಯಲ್ಲಿ 298ರಿಂದ 307ನೇ ಗಾಥೆ, ಅಂದ್ರೆ ಪೂರ್ಣ ಮೋಕ್ಷ ಅಧಿಕಾರವನ್ನು ಇವತ್ತು ನಾವೇನ್ ಮಾಡೋದಿದೆ, ಅವಲೋಕನ ಮಾಡೋದಿದೆ. ಬನ್ನಿ 298ನೇ ಗಾಥೆಯಿಂದ ಈ ಒಂದು 31ನೇ ಸಂಚಿಕೆಯನ್ನ ಪ್ರಾರಂಭಿಸೋಣ. ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ, ಸ್ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದಕುಂದಾರ್ಯೋ, ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ, ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ, ಮಿನಮೋ ಸುದ ಕೇವಲೀ ಭನಿದಂ. 31ನೇ ಸಂಚಿಕೆ ಪ್ರಾರಂಭ ಮಾಡೋಣ. ಆತ್ಮ ಶುದ್ಧ ಚೈತನ್ಯ ಮಾತ್ರ ಆಗಿದಾನ ಅನ್ನುವಂಥದ್ದನ್ನ ಹೇಳಿ ಅದನ್ನ ಗ್ರಹಣ ಮಾಡಬೇಕು ಅನ್ನೋದನ್ನ ತಿಳಿಸಿದ್ರು. ಈಗ ಸಾಮಾನ್ಯ ಚೇತನ ಅಂದ್ರೆ ದರ್ಶನಮಯ ಮತ್ತು ಜ್ಞಾನಮಯ ಸಾಮಾನ್ಯಮಯ ಇರೋದ್ರಿಂದ, ದರ್ಶನ ಜ್ಞಾನ ಸಾಮಾನ್ಯ ಇರೋದ್ರಿಂದ ಅನುಭವದೊಳಗ ದರ್ಶನ ಜ್ಞಾನ ಸ್ವರೂಪನಾದಂತಹ ಆತ್ಮನನ್ನ ಹೇಗೆ ಅನುಭವ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ 298 ಮತ್ತು 299ನೇ ಗಾಥೆಯಲ್ಲಿ ಭಗವತ್ ಕುಂದಕುಂದ ಆಚಾರ್ಯರು ಹೇಳುತ್ತಾ ಇದ್ದಾರೆ. ಅದನ್ನ ನಾವಿವತ್ತೇನ್ ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಮೊದಲ ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. 298, 299. ಪನ್ನಾಯೇ ಘಿತ್ತೌವೋಜೋ ದಟ್ಟಾಸೋ ಅಹಂ ತು ನಿಚ್ಛಯದೋ ಅವಶೇಷಾಜೇ ಭಾವಾ ತೇ ಮಜ್ಜ ಪರಿತ್ತಿನಾದೌವಾ. ಪನ್ನಾಯೇ ಘಿತ್ತ
ಘಿತ್ತೌವೋ ಜೋ ನಾದಾಸೋ ಅಹಂ ತು ನಿಚ್ಛಯದೋ ಅವಶೇಷಾಜೇ ಭಾವ ತೇ ಮಜ್ಜ ಪರೆತ್ತಿನಾದವ್ವಾ. ಕನ್ನಡದಲ್ಲಿ ನೋಡಿ. ಯಾವ ನೋಡುವವನವನೇ ನಿಜದಿ ನಾನಿಹೆನೆಂದು ಪ್ರಜ್ಞೆಯಂ ಗ್ರಹಿಸುವುದು. ಯಾವ ಉಳಿದ ಭಾವಗಳಿವೆ ಅವೆಲ್ಲವನು ತನ್ನಿಂದ ಪರವೆಂದರಿವುದು. ಯಾವ ನ್ಯಾಯಕನವನೇ ನಿಜದಿ ನಾನಿಹೆನೆಂದು ಪ್ರಜ್ಞೆಯಂ ಗ್ರಹಿಸುವುದು. ಯಾವ ಉಳಿದ ಭಾವಗಳಿವೆ ಅವೆಲ್ಲವನು ತನ್ನಿಂದ ಪರವೆಂದರಿವುದು. ನೋಡಿ, ಬಹಳ ಸುಂದರವಾಗಿ ಶ್ರೀಮದ್ ಭಗವತ್ ಕುಂದಕುಂದ ಪ್ರಭುಗಳು 298 ಮತ್ತು 299 ಗಾಥೆಗಳಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಏನು ನೋಡಿ, ಗಾಥಾರ್ಥಗಳನ್ನು ನೋಡೋಣ, ಗಾಥೆಯ ಅರ್ಥವನ್ನು ನೋಡೋಣ. ಪನ್ನಾಯೇ ಘಿತ್ತವ್ವೋ, ಪನ್ನಾಯೆ ಅಂದ್ರ ಪ್ರಜ್ಞೆಯಿಂದ, ಘಿತ್ತವ್ವೋ ಗ್ರಹಣೆ, ಹೀಗೆ ಗ್ರಹಣೆ ಮಾಡಬೇಕು, ಪ್ರಜ್ಞೆಯಿಂದ ಈ ರೀತಿಯಾಗಿ ಗ್ರಹಣ ಮಾಡಬೇಕು. ಯಾವ ನೋಡುವಂಥವನಿದ್ದಾನೆ, ಜೋ ದಟ್ಟ, ಯಾರು ನೋಡುವಂಥವನಿ, ಯಾವನು ನೋಡುವಂಥವನಿದ್ದಾನೆ, ಸೋತು ಅಂದ್ರೆ ಅವನು, ನಿಶ್ಚಯದೋ ನಿಶ್ಚಯದಿಂದ, ಅಹಂ ಯಾರು ನೋಡುವಂಥವರಿದ್ದಾರಲ್ಲ ನಿಶ್ಚಯದಿಂದ, ಯಾರವರು, ನಾನೇ, ಅಹಂ ನಾನೇ ಇದ್ದೇನೆ. ಅವಶೇಷ, ಅವಶೇಷ ಅಂದ್ರೆ ಉಳಿದದ್ದು, ಜೇ ಭಾವ ಯಾವ ಭಾವಗಳಿದ್ದಾವ, ಉಳಿದದ್ದು ಯಾವ ಭಾವಗಳಿದ್ದಾವಲ್ಲ ಅವು, ಮಜ್ಜಪರೇ ಅವೆಲ್ಲವೂ ನನ್ನಿಂದ ಏನದಾವ ಅಂತಂದ್ರೆ ಬೇರೆಯಾಗಿದಾವ. ತಿ ನೀದ್ ನಾದವ್ವ, ಇದನ್ನ ಈ ರೀತಿಯಾಗಿ ತಿಳ್ಕೊಳ್ಬೇಕು. ಪ್ರಜ್ಞೆಯಿಂದ ಗ್ರಹಣ ಮಾಡಬೇಕು. ಯಾರು ನೋಡುವಂಥವನಿದ್ದಾನ ಅವನು ನಿಶ್ಚಯದಿಂದ ನಾನೇ ಇದ್ದೇನೆ, ಉಳಿದ ಯಾವ ಭಾವಗಳಿದಾವಲ್ಲ ಅವೆಲ್ಲ ನನ್ನಿಂದ ಏನಿದ್ದಾವ ಅಂತಂದ್ರೆ ಭಿನ್ನ ಇದಾವ, ಬೇರೆ ಆಗಿದಾವ ಅಂತ ತಿಳ್ಕೊಳ್ಬೇಕು. ಪ್ರಜ್ಞೆಯಿಂದ ಹೇಗೆ ಗ್ರಹಣ ಮಾಡಬೇಕು, ಮತ್ತೆ ಅದೇ ಮಾತನ್ನು ಮುಂದುವರಿಸ್ತಾರ 299ರಲ್ಲಿ. ಪ್ರಜ್ಞೆ ಪನ್ನಾಯೇ ಘಿತ್ತವ್ವೋ, ಪ್ರಜ್ಞೆಯಿಂದ ಹೇಗೆ ಗ್ರಹಣ ಮಾಡಬೇಕು. ನೋ ಜೋ ನಾದ, ಯಾವ ತಿಳಿಯುವವನಿದ್ದಾನೆ, ಸೋತು ಅವನು, ನಿಶ್ಚಯದೋ ನಿಶ್ಚಯದಿಂದ, ಅಹಂ ನಾನೇ ಇದ್ದೇನೆ. ಅವಶೇಷ ಉಳಿದ ಭಾವಗಳಿವೆ ಅವು ನನ್ನಿಂದ ಏನದಾವ ಅಂತಂದ್ರ ತಿ ನಾದವ್ವ, ಅವೆಲ್ಲ ನನ್ನಿಂದ ಏನದಾವ ಅಂತಂದ್ರ ಬೇರೆನೇ ಇದ್ದಾವ. ಇದನ್ನು ನಾವು ಏನ್ ಮಾಡ್ಕೊಳ್ಬೇಕು ಅಂದ್ರೆ ತಿಳ್ಕೊಳ್ಬೇಕು. ತಿಳಿತಾ? ಎಲ್ಲ ಎರಡೂ ಗಾಥೆಗಳು ನೋಡಿ, 298 ಮತ್ತು 299, ಎರಡೂ ಗಾಥೆಗಳನ್ನ ಸ್ವಲ್ಪ ನಾವು ಸರಿಯಾಗಿ ನೋಡಿದ್ರೆ ಎರಡೂ ಗಾಥೆಗಳು ಏನಿದಾವ ಅಂತಂದ್ರೆ ಒಂದಿಷ್ಟು ಫರಕ್ ಅದಷ್ಟೇ. ಮ್ಯಾಲ ದೃಷ್ಟ ಅಂತ ಹೇಳಿದ್ರು, ಎರಡನೇ ಗಾಥೆಯೊಳಗೆ ಜ್ಞಾತ ಅಂತ ಹೇಳಿದ್ರು. ದಟ್ಟ ನಾದ ಇವೆರಡೇ ಶಬ್ದಗಳೇನಿದಾವ ಅಂದ್ರೆ ಫರಕ್ ಇದ್ದಾವ, ಬೇರೆ ಇದ್ದಾವ. ಉಳಿದದ್ದೆಲ್ಲ ಏನಿದೆ ಅಂತಂದ್ರೆ ಸೇಮ್ ಇದೆ. ತಿಳಿತಾ? ಅಂದ್ರೆ ಅದನ್ನೇ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಜ್ಞಾತ ಮತ್ತು ದೃಷ್ಟ ಈ ರೀತಿಯಾಗಿರ್ತಕ್ಕಂಥ ವಿಷಯವನ್ನ ತೆಗೆದುಕೊಂಡಿದ್ರು. ಎರಡೂ ಗಾಥೆ ಉಳಿದ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಸೇಮನೆ ಅದ, ಕೇವಲ ಒಂದು ದೃಷ್ಟ ಒಂದು ನಾದ, ಇವೆರಡೇ ಶಬ್ದ ಏನದಾವ ಅಂದ್ರೆ ಬೇರೆ ಇದ್ದಾವ, ಉಳಿದದ್ದೆಲ್ಲ ಸೇಮ್ ಇದೆ ಎರಡೂ ಗಾಥೆಗಳು. ಹಾಗಾದ್ರೆ ಅಲ್ಲಿ ಏನ್ ಬಂತಪ್ಪ ಅಂತಂದ್ರೆ ಮೊದಲು ಏನ್ ಮಾಡಿದ್ರು ಅಂತಂದ್ರೆ ಜೋ ದಟ್ಟ, ಯಾರು ನೋಡುವಂಥವರಿದ್ದಾರಲ್ಲ ಅವನೇ ನಾನಿದ್ದೇನೆ ಅನ್ನುವಂಥದ್ದು ಹೇಳಿದ್ರು. ಯಾರು ತಿಳಿಯುವಂಥವರಿದ್ದಾರಲ್ಲ ಅವನೇ ನಾನಿದ್ದೇನೆ ಅನ್ನುವುದನ್ನ ಎರಡನೇ ಗಾಥೆಯಲ್ಲಿ ಏನ್ ಮಾಡಿದ್ರು ತಿಳಿಸಿದ್ರು. ಹೀಗೆ ನೋಡಿ, ಅಂದ್ರೆ ಇಲ್ಲಿ ಏನು ಗಾಥೆಗಳು ಬಂದಿದಾವ. ಮೊದಲನೇ ಗಾಥೆಯಲ್ಲಿ ಸಾಮಾನ್ಯ ಚೈತನ್ಯದ ಅನುಭವ ಮಾಡಿಸಿದ್ರು, ಅಂದ್ರೆ ಮೊದಲಿನ ಗಾಥೆಯೊಳಗ. ಇಲ್ಲಿ ಅನುಭವ ಪಡೆಯುವಂಥವನು ಯಾವಿದ್ದಾನ, ಯಾರ ಅನುಭವವನ್ನ ಪಡಿಲಾಗ್ತದೆ, ಯಾರ ಅನುಭವವನ್ನ ಮಾಡ್ಕೊಳ್ಳಾಗ್ತದೆ ಅಲ್ಲ, ಆ ಒಂದು ಅನುಭವ ಮಾಡ್ಕೊಳ್ತಕ್ಕಂಥ ಯಾವ ವಸ್ತು ಇದೆ ಮತ್ತು ಯಾರ ಮುಖಾಂತರ ಅನುಭವ ಮಾಡ್ಕೊಳ್ಳಾಗ್ತದಲ್ಲ ಅವನು ಇವೇ ಮೊದಲಾದ ಕಾರಕಗಳ ಭೇದದಿಂದ ಏನ್ ಮಾಡಿದ್ರು ಅಂದ್ರೆ ಆತ್ಮನನ್ನು ಹೇಳಿ ಅಭೇದ ವಿವೇಕ್ಷೆಯಿಂದ ಕಾರಕಗಳ ನಿಷೇಧ ಮಾಡಿ ಆತ್ಮನನ್ನು ಒಂದು ಶುದ್ಧ ಚೈತನ್ಯ ಮಾತ್ರ ಅಂತ ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದ್ದಾರೆ. ಇನ್ನು ಈ ಎರಡು ಗಾಥೆಗಳಲ್ಲಿ ಏನ್ ಹೇಳಿದ್ರು ಅಂದ್ರೆ ದೃಷ್ಟ ಮತ್ತು ಜ್ಞಾತಾನ ಅನುಭವವನ್ನ ಮಾಡಿಸಲಾಗಿದೆ. ಯಾಕಂದ್ರೆ ಚೇತನಾ ಸಾಮಾನ್ಯ ಏನದಲ್ಲ ಅದು ದರ್ಶನ ಜ್ಞಾನ ವಿಶೇಷಗಳ ಉಲ್ಲಂಘನೆ ಮಾಡೋದಿಲ್ಲ. ಚೇತನಾ ಸಾಮಾನ್ಯ ಏನದಲ್ಲ ಅದು ದರ್ಶನ ಮತ್ತು ಜ್ಞಾನ ರೂಪದಿಂದನೇ ಪರಿಣಾಮ ಮಾಡ್ತದೆ.
ಇದರೊಳಗೂ ಕೂಡ ಆರೂ ಕಾರಕ ರೂಪವಾದಂಥ ಭೇದಗಳನ್ನು ಅನುಭವ ಮಾಡಿಸಿ ಅನಂತರ ಅಭೇದ ಅನುಭವದ ಅಪೇಕ್ಷೆಯಿಂದ ಕಾರಕಗಳನ್ನು ದೂರ ಮಾಡಿ, ಕಾರಕ ಭೇದಗಳನ್ನು ದೂರ ಮಾಡಿ ಕೇವಲ ಜ್ಞಾತಾದೃಷ್ಟ ಅಷ್ಟೇ ಏನ್ ಮಾಡಲಾಗಿದೆ ಅಂದ್ರೆ ಅನುಭವ ಮಾಡಿಸಲಾಗಿದೆ. ಈ ಪ್ರಕಾರ 298 ಮತ್ತು 299ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಆತ್ಮನನ್ನ ಸಾಮಾನ್ಯ ಚೈತನ್ಯ ರೂಪ ಜ್ಞಾತಾದೃಷ್ಟ ರೂಪವಾಗಿ ಅನುಭವ ಮಾಡಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. ಇದಾದ ನಂತರ 300ನೇ ಗಾಥೆ. 300ನೇ ಗಾಥೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬಹಳ ಸುಂದರವಾದಂತ ವಿಷಯ ಇದೆ. ಚೈತನ್ಯ ಅಂದ್ರೆ ಆತ್ಮನಿಗಂತೂ ಒಂದು ಚಿನ್ಮಯನ ಏನಿದೆ ಅಂತಂದ್ರೆ ಭಾವಿದೆ, ಒಂದು ಚೈತನ್ಯನ ಭಾವಿದೆ. ಯಾವ ಅನ್ಯ ಭಾವಗಳಿದ್ದಾವಲ್ಲ ಅವು ನಿಜವಾಗಿ ಇತರ ಭಾವಗಳೇ ಇದ್ದಾವೆ. ಅದಕ್ಕಾಗಿ ಚಿನ್ಮಯ ಭಾವವನ್ನೇ ಗ್ರಹಣ ಮಾಡ್ಲಿಕ್ಕೆ ಯೋಗ್ಯದೆ. ಇತರ ಎಲ್ಲ ಭಾವಗಳು ಸರ್ವಥಾ ತ್ಯಾಗ ಮಾಡುವಂಥವುಗಳಿದ್ದಾವೆ. ಚೈತನ್ಯವನ್ನ ಗ್ರಹಣ ಮಾಡುವಂಥದ್ದಿದೆ. ಅದನ್ನೇ 300ನೇ ಗಾಥೆಯ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳಿಕೊಡ್ತಾ ಇದ್ದಾರೆ. 300ನೇ ಗಾಥೆಯನ್ನು ಮೊದಲು ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. ಕೋ ನಾಮ ಭನಿಜ್ಜ ಬಹೋ ನಾದುಂ ಸೌವೇ ಪರಾಯೇ ಭಾವೇ ಮಜ್ಜಮಿನಂ ತಿಯಪ್ವಯನಂ ಜಾನಂತೋ ಅಪ್ಪಯಂ ಶುದ್ಧಂ. ಕನ್ನಡ ನೋಡಿ. ಯಾವೆಲ್ಲ ಭಾವಗಳು ಪರರವೆಂದರಿದಾತ್ಮನನು ಶುದ್ಧವೆಂದರಿವವನು ಅವನಾವ ಜ್ಞಾನಿ ಇದು ನನ್ನದಿದೆಯೆಂಬ ವಚನವನಾಡಬಹುದು. ಬಹಳ ಸುಂದರವಾದಂಥ ಗಾಥೆ ನೋಡಿ. ಕನ್ನಡ ಅನುವಾದ ಎಷ್ಟು ಚೆನ್ನಾಗಿದೆ. ಏನು ಮೂಲ ಗಾಥೆ, 300ನೇ ಗಾಥೆ ಇದೆ. ಏನ್ ಹೇಳ್ತಾ ಇದ್ದಾರ, ಯಾವೆಲ್ಲ ಭಾವಗಳು ಪರರವೆಂದರಿದ ಆತ್ಮನನು ಶುದ್ಧವೆಂದರಿವವನು. ಎಲ್ಲ ಭಾವಗಳು ಪರ ಇದಾವ ಅಂತೇಳಿ ಯಾರು ತಿಳ್ಕೊಂಡಿದಾರ, ತನ್ನ ಚೈತನ್ಯ ಭಾವ ಬಿಟ್ಟು ಉಳಿದುದು ಎಲ್ಲ ಪರ ಇದಾವ ಅಂತೇಳಿ ಯಾರು ತಿಳ್ಕೊಂಡಿದಾರ, ಅವ ಶುದ್ಧವೇ ದರಿವವನು. ಶುದ್ಧವದು ಅರಿವವನು, ಶುದ್ಧವನ್ನ ಅರಿತಕ್ಕಂಥವನು, ತಿಳಿಯುವಂಥವನು. ಅವನಾವ ಜ್ಞಾನಿ ಇದು ನನ್ನದಿದೆ ಎಂಬ ವಚನ ನಾಡಬಹುದು. ಈ ರೀತಿ ತಿಳ್ಕೊಂಡಂತ ಜ್ಞಾನಿ ಯಾರಾದ್ರೂ ಪರನಂದದ ಅನ್ನುವಂಥ ಮಾತು ಹೇಳಿಕ್ ಬರ್ತದೇನು, ಮಾತಾಡಬಹುದೇನು? ಇಲ್ಲ. ನೋಡಿ ಅದರ ಗಾಥಾರ್ಥವನ್ನ ನೋಡೋಣ. 300ನೇ ಗಾಥೆ. ಸೌವೇ ಭಾವೇ ಎಲ್ಲ ಭಾವಗಳನ್ನ ಪರಾಯಿಯೇ, ಪರಾಯಿ ಅಂದ್ರೆ ಬೇರೆಯವರು, ಇತರರು ಎಂದು, ಇತರವೆಂದು ನಾದು ತಿಳಿದುಕೊಂಡು, ಎಲ್ಲ ಭಾವಗಳನ್ನ ಪರಭಾವಗಳಿದ್ದಾವ ಅಂತ ಹೇಳಿ ತಿಳ್ಕೊಂಡು ಇತರರು ಇದಾವ ಅಂತ ತಿಳ್ಕೊಂಡ ಕೋನಾಮ ಬಹು ಯಾವ ಜ್ಞಾನಿಯು ಅಪ್ಪಯಂ ತನ್ನನ್ನು ಶುದ್ಧಂ ಶುದ್ಧವೆಂದು ಜಾನಂತೋ ತಿಳಿದುಕೊಳ್ಳುತ್ತ, ಎಲ್ಲಾ ಭಾವಗಳು ಇತರರು ಅದಾವ ಅಂತ ಹೇಳಿ ತಿಳ್ಕೊಂಡ ಯಾವ ಜ್ಞಾನಿ ತನ್ನನ್ನು ಶುದ್ಧ ಅಂತ ಹೇಳಿ ತಿಳ್ಕೊಳ್ತಾನಲ್ಲ, ತಿಳ್ಕೊಳ್ತಾ ಇದು ನನ್ನದಿದೆ, ಈ ಭಾವ ನನ್ನದಿದೆ ಅನ್ನುವಂಥದ್ದನ್ನ, ಈ ಭಾವ ನನ್ನದಿದೆ ಅನ್ನುವಂಥದ್ದನ್ನ, ಈ ಮಾತನ್ನ ಜಾನಂತೋ ಮಜ್ಜಮಿನಂ ತಿಯವಯನಂ ಭಣಿಜ್ಜ, ಇದು ನನ್ನದಿದೆ ಅನ್ನುವಂಥ ಮಾತನ್ನ ಯಾವ ಜ್ಞಾನಿ ಹೇಗೆ ತಾನೇ ಆಡಿಯಾನು, ಹೆಂಗ ಮಾತನಾಡ್ಲಿಕ್ಕೆ ಸಾಧ್ಯದ? ಇದನ್ನ ಹೆಂಗ್ ಮಾತಾಡ್ಲಿಕ್ಕೆ ಸಾಧ್ಯದ ಅಂದ್ರೆ ಬುದ್ಧಿಶಾಲಿ ಇರತಕ್ಕಂಥವನ, ನ್ಯಾಯ ಸಂಪನ್ನ ಇರತಕ್ಕಂಥವನು ಇತರರ ಸಂಪತ್ತನ್ನ ತಂದು ಅಂತೆಂದರೆ ಹೇಳ್ತಾನೇನ? ಹೇಳೋದಿಲ್ಲ. ಇದು ಲೋಕದೊಳಗೆ ನ್ಯಾಯಯುತ ಇದೆ. ಇದೇ ಪ್ರಕಾರ ಯಾರು ಸಮ್ಯಜ್ಞಾನಿಯಾಗಿ ಏನದಲ್ಲ ಅವನು ಸಮಸ್ತ ಪರಪದಾರ್ಥಗಳನ್ನು ತನ್ನು ಅಂತ ಹೇಳಿ ನಂಬೋದನೇ ಇಲ್ಲ. ಆದ್ರೆ ತನ್ನ ನಿಜ ಸ್ವಭಾವವನ್ನೇ ತನ್ನು ಅಂತ ಹೇಳಿ ತಿಳ್ಕೊಂಡಿದ್ದಾನ, ಅದನ್ನೇ ಗ್ರಹಣ ಮಾಡ್ತಾನ. ಈ ರೀತಿ ಇರ್ತಕ್ಕಂಥವ ಪರವನ್ನ ಇವು ನನ್ನೂ ಅದಾವ ಅಂತೇಳಿ ಎಂದರೂ ಮಾತನಾಡ್ಲಿಕ್ಕೆ ಸಾಧ್ಯತೆ ಏನು ಅನ್ನುವ ಪ್ರಶ್ನೆ ತಿಳಿತಾ. 300ನೇ ಗಾಥೆ. ಯಾರು ತನ್ನನ್ನ ಸ್ವವನ್ನ ಏನ್ ಮಾಡಿದಾರ ಅಂತಂದ್ರ ಎಲ್ಲ ಭಾವಗಳಿಂದ ಭಿನ್ನ ಅಂತೇಳಿ ಗ್ರಹಣ ಮಾಡಿದಾರ, ದೊಡ್ಡ ಜ್ಞಾನಿಯಾಗಿದ್ದಾರ, ನಿತ್ಯವೂ ತನ್ನನ್ನು ತಾವು ಅನುಭವ ಮಾಡ್ಕೊಳ್ತಾ ಇದ್ದಾರ. ಅಂಥ ಪುರುಷ ತನ್ನಿಂದ ಭಿನ್ನ ಇರತಕ್ಕಂಥ ಯಾವ ಭಾವಿದೆ ಇದು ನಂದೈತಿ ಅಂತ ಹೇಳಿ ಎಂದಾರು ಹೇಳಲಿಕ್ಕೆ ಬರ್ತದೇನು? ಎಂದಾದರೂ ಹೇಳಬಹುದೇ? ಹೇಳೋದೇ ಇಲ್ಲ. ತಿಳ್ಕೊಂಡು ತನ್ನನ್ನೇ ತಿಳ್ಕೊಳ್ತಾನ, ಅದನ್ನೇ ಗ್ರಹಣ ಮಾಡ್ತಾನ. ಪರವನ್ನ ತನ್ನದು ಅಂತ ಹೇಳುವಂತ ಸಾಧ್ಯತೆ
ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ 300ನೇ ಗಾಥೆಯೊಳಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ. ಬಹಳ ಸುಂದರವಾಗಿರತಕ್ಕಂಥ ಗಾಥೆ ತಿಳಿತಾ. 300ನೇ ಗಾಥೆಯಲ್ಲಿ ಹೇಳಿದ ಮೇಲೆ ಯಾರು ಪರದ್ರವ್ಯವನ್ನ ಗ್ರಹಣ ಮಾಡ್ತಾರ ಅವರಂತೂ ಅಪರಾಧಿನ ಇದ್ದಾರೆ, ಅದಕ್ಕಾಗಿ ಬಂಧನದೊಳಗೆ ಬೀಳ್ತಾರ. ಮತ್ತು ಯಾರು ಸ್ವದ್ರವ್ಯದೊಳಗೆ ಸಂವೃತ್ತಿದ್ದಾರೆ, ಯಾರು ತಲ್ಲೀನಿದ್ದಾರೆ, ಸಂತುಷ್ಟಿದ್ದಾರಲ್ಲ, ಅಂಥ ಮುನಿರಾಜರು ನಿಜವಾಗಿ ನಿರಪರಾಧಿಯಾಗಿದ್ದಾರೆ. ಇಲ್ಲದಿದ್ರೆ ಸಂಸಾರಿ ಜೀವಿಗಳೆಲ್ಲ ಅಪರಾಧಿಗಳೇ, ಪರವನ್ನ ನಂದು ಅಂತನ್ನವರೆಲ್ಲ ಅಪರಾಧಿಗಳೇ, ನಾವೆಲ್ಲ ಅಪರಾಧಿಗಳೇ. ಆದ್ರೆ ದಿಗಂಬರ ಭಾವಲಿಂಗಿ ಮುನಿರಾಜರು ಮಾತ್ರ ಏನಿದ್ದಾರೆ ಅಂತಂದ್ರೆ ಅವರು ಸ್ವದ್ರವ್ಯದೊಳಗೆ ಸಂತುಷ್ಟಿದ್ದಾರೆ. ತಮ್ಮೊಳಗೆ ತಾವು ಸಂತುಷ್ಟಿದ್ದಾರಂಥೇಳಿ, ಗುಪ್ತಿದ್ದಾರ, ಮಗ್ನಿದ್ದಾರ ಅಂಥೇಳಿ ಪರದ್ರವ್ಯದ ಸ್ವೀಕಾರ ಅವರು ಮಾಡೋದನ್ನೇ ಇಲ್ಲ. ಅಂಥ ಮುನಿ ನಿರಪರಾಧಿಯಾಗಿದ್ದಾರೆ, ಅದಕ್ಕಾಗಿ ಬಂಧನಕ್ಕೆ ಒಳಗಾಗೋದಿಲ್ಲ ಅನ್ನುವ ಮಾತನ್ನ 301, 302, 303 ಇವು 3 ಗಾಥೆಗಳಲ್ಲಿ ದೃಷ್ಟಾಂತದ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಕುಂದರ ದೃಷ್ಟಾಂತ ಅದ್ಭುತ ಇದೆ ನೋಡಿ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. 301ರಿಂದ 303 ನೋಡಿ. ಥೇಯಾದಿ ಅವರಾಹೇ ಜೋ ಕೂವದಿ ಸೋವು ಸಂಕಿದೋ ಭಮದಿ ಮಾ ಬಜ್ಜೆ ಜಂಕೆ ನವಿ ಚೋರೊತ್ತಿ ಜನಮ್ಮಿ ವಿಯರಂತೋ ಜೋನ ಕುನದಿ ಅವರಾಹೇ ಸೋ ನಿಸ್ಸಂಕೋದು ಜನವದೆ ಭಮದಿ ನವಿತಸ್ಸ ಬಜ್ಜಿದುಂಜೆ ಚಿಂತಾ ಉಪ್ಪಜ್ಜದೀಕಯಾಯಿ ಏವಂ ಮೀ ಸಾವರಾಹೋ ಬಜ್ಜಾಮಿ ಅಹಂ ತು ಸಂಕಿದೋ ಚೇದಾ ಜೈ ಪುನ ನಿರಾವರಾಹೋ ನಿಸ್ಸಂಕೋಹಂ ನ ಬಜ್ಜಾಮಿ. ಕನ್ನಡದಲ್ಲಿ ಕಳವು ಮೊದಲಾದ ಅಪರಾಧ ಮಾಡಿದ ಪುರುಷ ಸಂಚರಿಸುವಾಗ ತನ್ನನು ಕಳ್ಳನೆಂದರಿದು ಬಂಧಿಸದಿರಲೆಂಬ ಸಾಶಂಕದಿಂ ಲೋಕದಲ್ಲಿ ತಿರುಗುವನು. ಯಾವನಪರಾಧಗಳ ಮಾಡದಾತ ನಿಶಂಕದಿಂ ಲೋಕದಲ್ಲಿ ತಿರುಗುವನು. ಅವನಿಗೆ ತಾನು ಬಂಧಿಸಲ್ಪಡಬಹುದೇ ಎಂಬ ಚಿಂತೆಯಿಂದು ಎಂದು ಇರುವುದೇ ಇಲ್ಲ. ಹೌದಾ? ತಾನು ಬದ್ಧನಾಗಬಹುದೆಂಬಪ ರಾಧಿಯದಾತ್ಮ ಸಾಶಂಕದಿಂದಿರುವನು. ತಾನು ಬದ್ಧನಾಗುವುದಿಲ್ಲೆಂದು ನಿರಪರಾಧಾತ್ಮ ನಿಶಂಕದಿಂದಿರುವನು. ನೋಡಿ, 201, 202, 203 ಈ 3 ಗಾಥೆಗಳಲ್ಲಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅಪರಾಧ ಮಾಡಿದವನು ಹೆಂಗಿರ್ತಾನ, ನಿರಪರಾಧಿ ಹೇಗಿರ್ತಾನ, ಬಹಳ ಸುಂದರ ಉದಾಹರಣೆ ನೋಡಿ. ಗಾಥಾರ್ಥಗಳನ್ನು ನೋಡೋಣ. ಜೋ ಯಾವ ಪುರುಷ ಥೇಯಾದಿ ಅವರಾಹೆ, ಥೇಯಾದಿ ಅಂದ್ರ ಸ್ಥೇಯ ಅಂದ್ರೆ ಕಳ್ಳತನ, ಕಳವು ಮೊದಲಾದ ಅಪರಾಧಗಳನ್ನು, ಜೋ ಥೇಯಾದಿ ಅವರಾಹೆ ಯಾವ ಪುರುಷನು ಕಳವು ಮೊದಲಾದ ಅಪರಾಧಗಳನ್ನು ಕೂವದಿ ಮಾಡುತ್ತಾನೆ, ಸೋ ಅವನು ಜನಮ್ಮಿ ವಿಯರಂತೋ ಜಗತ್ತಿನಲ್ಲಿ ತಿರುಗಾಡ್ತಾ, ಕಳವು ಮಾಡಿರ್ತಕ್ಕಂಥ ಅಪರಾಧಿನೂ ಕೂಡ ಜಗತ್ತಿನೊಳಗೆ ತಿರುಗಾಡ್ತಾ ಕೇನವಿ ಚೋರೋತ್ತಿ ಮಾ ಬಜ್ಜೆ ಜಂ. ಅವಾಗೇನು ವಿಚಾರ ಮಾಡ್ತಾನ, ಯಾರು ನನ್ನನ್ನು ಕಳ್ಳನೆಂದು ತಿಳಿದುಕೊಂಡು ಹಿಡಿದುಕೊಳ್ಳದಿರಲಿ, ಮಾ ಬಜ್ಜಂ ಕೇನವಿ ಚೋರೋತ್ತಿ ಮಾ ಬಜ್ಜಂ. ಯಾರಾದ್ರೂ ನನ್ನನ್ನ ಕಳ್ಳ ಅಂತೇಳಿ ತಿಳ್ಕೊಂಡ ಹಿಡ್ಕೊಳ್ಬಾರ್ದಪ್ಪ ಎಂದು ಸಂಕಿದೋ ಭಮದಿ ಸಂಶಯವನ್ನ ಒಳಗಿಟ್ಟುಕೊಂಡ ತಿರುಗಾಡ್ತಾನ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ ನೋಡ್ಕೊಂಡ್ರಂತೆ. ಆ ರೀತಿ
ಯಾರ ಅಪರಾಧಿಗಳಿದ್ದಾರ, ಯಾರು ಕಳ್ಳತನ ಮಾಡಿದಾರಲ್ಲ, ಅವನು ಹೊರಗಡೆ ತಿರುಗಾಡುವಂತ ಸಮಯದೊಳಗ ಅವನೊಳಗೆ ಯಾವಾಗ್ಲೂ ಇದು ಸಂದೇಹ ಇರ್ತದಲ್ಲ, ನಾ ಕಳ್ಳಿದ್ದೇನೆ ಅಂತ ತಿಳ್ಕೊಂಡು ಯಾರಾದ್ರೂ ಬಂದು ನನ್ನನ್ನು ಬಂಧಿಸಬಾರ್ದು. ಈ ಪ್ರಕಾರ ಸಂಶಯದಿಂದನೇ ತಿರುಗಾಡ್ತಿರ್ತಾನೆ ಅಪರಾಧಿ. ಮುಂದೆ ಜೋ, ಯಾವ ಪುರುಷ ಅವರಾಹೇ ನ ಕುಣದಿ, ಅಪರಾಧವನ್ನ ಮಾಡೋದಿಲ್ಲ, ಸೋದು ಅವನು ಜನವದೇ ಜಗತ್ತಿನೊಳಗ ನಿಸ್ಸಂಕೋಭಮದಿ, ಅವನು ಜಗತ್ತಿನೊಳಗ ಸಂದೇಹದಿಂದ ರಹಿತಾಗಿ ನಿಶಂಕವಾಗಿ ಏನಾಗ್ತಾನಂದ ತಿರುಗಾಡ್ತಾನ. ಅವನಿಗೆ ಸಂಶಯನೇ ಇಲ್ಲಲ್ಲ. ಯಾವುದೇ ಪ್ರಕಾರದ ನನ್ನನ್ನು ಯಾರಾದರೂ ಬಂದ ಅರೆಸ್ಟ್ ಮಾಡಬಹುದು, ಯಾರಾದರೂ ಬಂದು ನನ್ನನ್ನು ಹಿಡಿಬಹುದು. ಈ ರೀತಿ ಯಾವ ಪ್ರಕಾರದ ಸಂದೇಹನೂ ಇಲ್ಲ, ಯಾಕಂದ್ರೆ ಯಾವ ಅಪರಾಧನೇ ಅವ ಮಾಡಿಲ್ಲ. ಅದಕ್ಕೆ ನಿರಪರಾಧಿ ನಿಶಂಕಿರ್ತಾನ. ಸೋದು ಅವನು ಜಗತ್ತಿನಲ್ಲಿ ನಿಸ್ಸಂಕೋಭಮದಿ, ನಿಶಂಕನಾಗಿ ತಿರುಗಾಡ್ತಾನ. ಜೇ, ಏಕೆಂದರೆ ಯಾಕಂದ್ರ ತಸ್ಸ ಅವನಿಗೆ ಬಜ್ಜಿದುಂ ಚಿಂತಾ ಕಯಾಯಿ ವಿ ನ ಉಪ್ಪಜ್ಜದಿ. ಆಹಾ, ಅವನಿಗೆ ಬಂಧನದ ಚಿಂತೆ ಎಂದೂ ಉತ್ಪನ್ನ ಆಗೋದಿಲ್ಲ. ಯಾರ ಕಳ್ಳತನ ರೂಪದ ಅಪರಾಧವನ್ನ ಮಾಡಿಲ್ಲ, ಅವನು ನಿಶಂಕವಾಗಿ ತಿರುಗಾಡ್ತಾ ಇದ್ದಾನ, ಅವನಿಗೆ ಎಂದೂ ಕೂಡ ಬಂಧನದ ಭೀತಿ ಇರೋದನ್ನ ಇಲ್ಲ, ಉತ್ಪನ್ನ ಆಗೋದಿಲ್ಲ. ಏವ, ಇದೇ ಪ್ರಕಾರ, ಇದು ದೃಷ್ಟಾಂತ. ಇದೇ ಪ್ರಕಾರ ಚೇದಾ, ಅಪರಾಧಿಯಾದಂಥ ಆತ್ಮ, ಸಾವರಾಹೋಮಿ, ನಾನು ಅಪರಾಧಿಯಾಗಿದ್ದೇನೆ, ಬಜ್ಜಾಮಿ ತು ಅಹಂ, ಅದಕ್ಕಾಗಿ ನಾನು ಬಂಧಿಸಲ್ಪಡಬಹುದು ಎಂದು ಈ ಪ್ರಕಾರವಾದಂಥ ಸಂಕಿದೋ ಸಾಶಂಕನಾಗುತ್ತಾನೆ, ಅಂದ್ರೆ ಸಂಶಯದಿಂದ ಯುಕ್ತನಾಗುತ್ತಾನೆ. ಜೈ ಪುಣ, ಮುಂದೆ ಮತ್ತು ಒಂದು ವೇಳೆ ನಿರಾವರಾಹೋ, ಆತ್ಮನನ್ನು ನಿರಪರಾಧಿ ಅಂದ್ರೆ ಆತ್ಮ ನಿರಪರಾಧಿಯಾಗಿದ್ದ ಅಂದ್ರ ಅಹಂ ನ ಬಜ್ಜಾಮಿ, ನಾನು ಬಂಧನಕ್ಕೆ ಒಳಗಾಗಲಾರೆ ಎಂದು ನಿಸ್ಸಂಕೋ, ನಿಸ್ಸಂದೇಹ ಆಗಿದ್ದಾನ, ನಿಶಂಕ ಇದ್ದಾನ. ಅಪರಾಧಿ ಇದ್ದವ ಸಶಂಕಿರ್ತಾನ, ನಿರಪರಾಧಿ ಇದ್ದವ ನಿಶಂಕಿರ್ತಾನ. ಅವನಿಗೆ ಯಾವುದೇ ಪ್ರಕಾರದ ಭಯ ಇರುವ ಸಾಧ್ಯತೆ ಇಲ್ಲ. ತಿಳಿತಾ? ಒಂದ್ ವೇಳೆ ಮನುಷ್ಯ ಕಳುವು ಮೊದಲಾದ ಅಪರಾಧಗಳನ್ನು ಮಾಡಿದ್ದ ಅಂದ್ರೆ ಅವನಿಗೆ ಬಂಧನದ ಸಂಶಯ ಇರ್ತದ. ನಿರಪರಾಧಿಗೆ ಅವನಿಗೆ ಯಾವುದ್ರ ಸಂದೇಹ ಇರ್ಲಿಕ್ಕೆ ಸಾಧ್ಯದ, ಬಂಧನದ ಭೀತಿ ಅಂತೂ ಇರೋದನೇ ಇಲ್ಲ, ಅವನಿಗೆ ಸಂಶಯ ಇರೋದನೇ ಇಲ್ಲ. ಇದೇ ಪ್ರಕಾರ ಒಂದು ವೇಳೆ ಆತ್ಮ ಪರದ್ರವ್ಯದ ಗ್ರಹಣ ರೂಪವಾದಂಥ ಅಪರಾಧ ಮಾಡಿದ್ದ ಅಂದ್ರೆ, ನೋಡಿ ಇಲ್ಲಿ ಯಾವ ಸುಂದರವಾದಂಥ ಸಮನ್ವಯವನ್ನು ಮಾಡ್ತಾ ಇದ್ದಾರೆ, ದ್ರಾಷ್ಟಾಂತವನ್ನ ಹೇಳ್ತಾ ಇದ್ದಾರೆ. ಆತ್ಮ ಒಂದು ವೇಳೆ ಪರದ್ರವ್ಯದ ಗ್ರಹಣ ರೂಪವಾದಂಥ ಅಪರಾಧವನ್ನು ಮಾಡಿದ್ದ ಅಂದ್ರ ಅವನಿಗೆ ಬಂಧದ ಸಂಶಯ ಅವಶ್ಯವಾಗಿರುತ್ತದೆ. ನಾ ಬಂಧಿಸಲ್ಪಡ್ತೇನೆ, ಕರ್ಮದ ಫಲವನ್ನು ನಾನು ಅನುಭವಿಸಲೇಬೇಕು ಅನ್ನುವಂಥದ್ದು ಸಂದೇಹ ಅವನಿಗಿದ್ದೇ ಇರ್ತದ. ಒಂದು ವೇಳೆ ತನ್ನನ್ನು ಶುದ್ಧವಾಗಿ ಅನುಭವಿಸಿದ ಅಂತಂದ್ರೆ, ನಾ ಶುದ್ಧಿದ್ದೇನೆ, ಅಬಂಧಕ್ಕಿದ್ದೇನೆ ಅನ್ನುವಂಥ ತನ್ನ ಮೂಲ ದ್ರವ್ಯದ ಚಿಂತನವನ್ನ ಮಾಡಿದ ಅಂದ್ರ, ಪರದ್ರವ್ಯದ ಗ್ರಹಣೆ ಮಾಡದಿದ್ದರೆ, ಯಾವುದೇ ಪರದ್ರವ್ಯದ ಗ್ರಹಣ ಮಾಡಲಿಲ್ಲ ಅಂದ್ರ ಬಂಧದ ಸಂಶಯ ಏಕೆ ಇರುತ್ತದೆ? ಅವನಿಗೆ ಬಂಧದ ಸಂದೇಹನೇ ಇಲ್ಲ, ಸಂಶಯನೇ ಇರೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವ ಅಪರಾಧನೆ ಮಾಡಿಲ್ಲಲ್ಲ. ಅದಕ್ಕಾಗಿ ಪರದ್ರವ್ಯವನ್ನ ಬಿಟ್ಟುಕೊಟ್ಟು ಶುದ್ಧವಾದ ಆತ್ಮನನ್ನ ಗ್ರಹಣ ಮಾಡಬೇಕು, ಆಗಲೇ ಆತ್ಮ ನಿರಪರಾಧಿ ಆಗ್ತಾನ ಅನ್ನುವಂಥ ಮಾತು ಇಲ್ಲಿ ಏನಾಗಿದೆ ಅಂದ್ರೆ 3 ಗಾಥೆಗಳಲ್ಲಿ ಬಹಳ ಸುಂದರವಾಗಿ ಏನಾಗಿದೆ ಅಂದ್ರೆ ವ್ಯಕ್ತ ಆಗಿದೆ. ಅದನ್ನು ನಾವಿಲ್ಲಿ ಏನ್ ಮಾಡಿದ್ದೇವೆ, ನೋಡಿದ್ದೇವೆ. 303ನೇ ಗಾಥೆಯವರೆಗೆ, 301, 302, 303. ಹಾಗಾದ್ರೆ ಯಾವ ಅಪರಾಧ ನಮ್ಮಿಂದ ಆಯ್ತಲ್ಲ, ಈ ಹಿಂದಿನ 3 ಗಾಥೆಗಳಲ್ಲಿ ನಾವು ನೋಡಿದ್ವಿ, ಪರದ್ರವ್ಯದ ಗ್ರಹಣ ರೂಪದ ಯಾವ ಅಪರಾಧ ನಂದಾಗಿದೆಯಲ್ಲ, ಆ ಅಪರಾಧ ಎಂಥದ್ದಿದೆ ಅದು? ಈ ಪ್ರಶ್ನೆ ಅವನೊಳಗೆ ಉದಯಿಸಿದು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ 304 ಮತ್ತು 305ನೇ ಗಾಥೆಗಳನ್ನು ಏನ್ ಮಾಡ್ತಾರಂದ್ರೆ ಭಗವತ್ ಕುಂದ ಪ್ರಭುಗಳು ಹೇಳ್ತಾರ. ಅದನ್ನು ನಾವೇನ್ ಮಾಡೋಣ ಅಂದ್ರೆ ಗಾಥಾ ಪಾಠ ಮಾಡಿ ಅದರ ಅರ್ಥವನ್ನ ನೋಡೋಣ. ಬಹಳ ಸುಂದರವಾಗಿರತಕ್ಕಂಥ ಗಾಥೆಗಳು ನೋಡಿ. 304 ಮತ್ತು 305. ಸಂಸಿದ್ಧಿರಾಧ ಸಿದ್ಧಂ ಸಾಧಿಯ ಮಾರಾಧಿಯಂ ಚ ಏಯಠಂ ಅವಗದರಾಧೋ ಜೋ ಖಲು ಚೇದಾಸೋಹೋದಿ ಅವರಾಧೋ.
ಜೋ ಪುನ ನಿರಾವರಾಧೋ ಚೇದಾ ನಿಸ್ಸಂಕಿವೋ ಸೋಹೋಯಿ ಆರಾಹನಾಯಿ ನಿಚ್ಛಂ ವಟ್ಟೇಯಿ ಅಹಂತಿ ಜಾನಂತೋ. ಕನ್ನಡದಲ್ಲಿ ನೋಡಿ. ಸಾಧಿತ ಆರಾಧಿತ ಸಂಸಿದ್ಧ ರಾಧಮೇನ್ ಸಿದ್ಧಯಂ ವಿವೇಕಾರ್ಥವಾಚಿ ಇವೆ. ರಾಧದಿಂದಾವಾತ್ಮರಹಿತನಾಗಿಹನವನು ಅಪರಾಧನಾಗಿರುವನು. ಯಾವಾತ್ಮಮೇನ್ನಿರಪರಾಧನಾಗಿಹನವನು ನಿಶ್ಶಂಕದಿಂದಿರುವನು. ಯಾವ ಶುದ್ಧಾತ್ಮನೇ ತಾನೇ ಎಂದರಿತು ನಿತ್ಯ ಆರಾಧನೆಯಿಂದ ವರ್ತಿಸುವನು. ನೋಡಿ, 304 ಮತ್ತು 305 ಗಾಥೆಯಲ್ಲಿ ಅಪರಾಧ ಎಂಥದ್ದು ಅನ್ನೋ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಗಾಥಾರ್ಥಗಳನ್ನು ನೋಡೋಣ. ಸಂಸಿದ್ಧ ರಾಧ ಸಿದ್ಧಂ. ಸಂಸಿದ್ಧ ರಾಧ ಸಿದ್ಧ 3 ಶಬ್ದಗಳನ್ನು ಹೇಳಿ. ಸಾಧಿಯ ಮಾರಾಧಿಯಂ ಚ. ಸಾಧಿತ ಮತ್ತು ಆರಾಧಿತ. ಏಯಠಂ ಇವು ಏಕಾರ್ಥವಾಚಿಯಾದಂಥ ಶಬ್ದಗಳಿದ್ದಾವ. ಸಂಸಿದ್ಧ, ರಾಧ, ಸಿದ್ಧ, ಸಾಧಿತ, ಆರಾಧಿತ ಇವು 5 ಶಬ್ದಗಳೇನಿದ್ದಾವಲ್ಲ ಇವೆಲ್ಲ ಏಕಾರ್ಥವಾಚಿ ಇದ್ದಾವ. ಒಂದೇ ಅರ್ಥವನ್ನ ಕೊಡ್ತಕ್ಕಂಥವುಗಳಿದ್ದಾವೆ. ಇವೆಲ್ಲವುಗಳು ಏಕಾರ್ಥವಾಚಿ ಶಬ್ದಗಳಿದ್ದಾವೆ. ಜೋಖಲು ಛೇದ. ಯಾವ ಆತ್ಮನು ಅವಗದ ರಾಧೋ ಅಪಗತ ರಾಧ ಎಂದರೆ ರಾಧದಿಂದ ರಹಿತನಾಗಿದ್ದಾನೆ. ಯಾವ ಜೀವ, ಯಾವ ಆತ್ಮ ಅಪಗತ ರಾಧ, ರಾಧದಿಂದ ಏನಾಗಿದ್ದಾನಂತಂದ್ರೆ ರಹಿತಿದ್ದಾನೆ, ಆ ಆತ್ಮನು ಅಪರಾಧನಿದ್ದಾನೆ. ಆ ಆತ್ಮ ಏನಿದ್ದಾನಪ್ಪ ಅಂದ್ರೆ ಅಪರಾಧ ಇದ್ದಾನ. ಅವ ಅಪರಾಧಿ, ಅವನೇ ಅಪರಾಧ. ಮುಂದೆ ಪುನಃ ಜೋಛೇದ. ಯಾವ ಆತ್ಮ ನಿರಪರಾಧೋ ನಿರಪರಾಧನಿದ್ದಾನೆ, ಅವನು ನಿಸ್ಸಂಕಿಯೋ ಹೋಯಿ, ಅವನು ನಿಶಂಕಿರ್ತಾನ. ಯಾರ ಅಪರಾಧದಿಂದ ಯುಕ್ತದಾರಲ್ಲ ಅವರು ಸಶಂಕಿರ್ತಾರ. ಮತ್ತು ಯಾವ ಆತ್ಮ ನಿರಪರಾಧನಿದ್ದಾನೆ ಸೋವು ನಿಸ್ಸಂಕಿಯೋ ಹೋಯಿ, ಅವ ಏನಿದ್ದಾನಂದ್ರೆ ನಿಶಂಕಿದ್ದಾನ. ಅಹಂ ತೀ ಜಾನಂತೋ. ಯಾವ ಶುದ್ಧಾತ್ಮನಿದ್ದಾನೆ ಅವನೇ ನಾನಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾ. ಅಹಂ ತಿ ಜಾನಂತೋ. ಯಾವ ಶುದ್ಧಾತ್ಮನಿದ್ದಾನ ಅವನೇ ನಾನಿದ್ದೇನೆ ಅಂತ ತಿಳ್ಕೊಳ್ತಾ. ನಿಚ್ಚಂ ಯಾವಾಗಲೂ ಅರಾಹನಾಯಿ ಆರಾಧನೆಯಿಂದ ಒಟ್ಟೇಯಿ ವರ್ತಿಸುತ್ತಾನೆ. ತಿಳಿತಾ? ಬಹಳ ಸುಂದರವಾಗಿರ್ತಕ್ಕಂಥದ್ದಿದೆ ನೋಡಿ. ಇಲ್ಲಿ ಬಹಳ ಏಕಾರ್ಥವಾಚಿ ಇರ್ತಕ್ಕಂಥ ಶಬ್ದಗಳನ್ನು ಏನ್ ಮಾಡಿದಾರೆ ಅಂತಂದ್ರೆ ಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಒಟ್ಟಾರೆ 2 ಗಾಥೆಗಳ ಅರ್ಥವನ್ನಂತೂ ನೋಡಿದ್ವಿ. ಇದರಲ್ಲಿ ಏನಿದೆ ಭಾವ? ಸಂಸಿದ್ಧ ಇರಲಿ, ರಾಧ ಇರಲಿ, ಸಿದ್ಧಿ ಇರಲಿ, ಸಾಧಿತ ಇರಲಿ, ಆರಾಧಿತ ಇರಲಿ, ಇವೆಲ್ಲ ಶಬ್ದಗಳ ಅರ್ಥ ಒಂದೇ ಇದೆ. ಇಲ್ಲಿ ಶುದ್ಧಾತ್ಮನ ಸಿದ್ಧಿ ಅಥವಾ ಸಾಧನೆಯ ಹೆಸರ ರಾಧ ಅಂತಿದೆ. ಲಕ್ಷ ಕೊಡೋದು. ಅಪರಾಧ ಅಂತಿದೆ. ರಾಧ ಅಂತಂದ್ರ ಶುದ್ಧಾತ್ಮನನ್ನ ಸಿದ್ಧಿ ಮಾಡ್ಕೊಳ್ಳೋದದ. ಶುದ್ಧಾತ್ಮನ ಸಾಧನೆಯನ್ನು ಮಾಡೋದ್ರ ಹೆಸರೇನಿದೆ ಅಂದ್ರೆ ರಾಧ. ಆಯ್ತಾ? ಯಾರಿಗೆ ಈ ರಾಧಿಲ್ಲ? ಆಹಾ, ಎಷ್ಟು ಸುಂದರ ಅರ್ಥ ಇದೆ ನೋಡಿ. ರಾಧ, ರಾಧ ಅಂದ್ರೆ ಶುದ್ಧಾತ್ಮನ ಸಾಧನೆ ಮಾಡ್ಕೊಳ್ಳೋದು. ಶುದ್ಧಾತ್ಮನ ಸಾಧನೆ ರೂಪದ ಕಾರ್ಯ ಯಾರಿಗಿಲ್ಲ ಅಂದ್ರೆ ರಾಧ ಯಾರಿಗಿಲ್ಲ. ಆ ಆತ್ಮ ಸಾಪರಾಧಿ ಇದ್ದಾನೆ ಅಂದ್ರೆ ಅಪರಾಧದಿಂದ ಸಹಿತಿದ್ದಾನೆ. ಮತ್ತು ಯಾವನಿಗೆ ರಾಧ ಇದೆ ಅವ ಏನಿದ್ದಾನಂದ್ರೆ ನಿರಪರಾಧಿ ಇದ್ದಾನೆ. ಇದು ಮೂಲ ರೂಪ, ಮೂಲ ಭಾವ. ಯಾರು ಸಾಪರಾಧನಿದ್ದಾನೆ, ಯಾವನು ಸಾಪರಾಧನಿದ್ದಾನೆ ಅವನಿಗೆ ಬಂಧದ ಸಂಶಯ ಇರೋದರಿಂದ ಮತ್ತು ಅವನು ಸ್ವತಃ ಅಶುದ್ಧ ಇರೋದರಿಂದ ಅನಾರಾಧಕನಾಗಿದ್ದಾನೆ. ಹೆಂಗ ಆರಾಧನೆ ಮಾಡವ? ಸಂಶಯದಿಂದ ಯುಕ್ತಿದಾನಲ್ಲ. ಅಪರಾಧಿ ಸಂಶಯದಿಂದ ಯುಕ್ತಿರೋದ್ರಿಂದ ಅವನಿಗೆ ತನ್ನ ಆತ್ಮನ ಆರಾಧನೆ ಆಗೋದಿಲ್ಲ.
ರಾಗ, ದ್ವೇಷ ಮೊದಲಾದ ಅಪರಾಧಗಳನ್ನ ಮಾಡ್ತಕ್ಕಂಥವ ಇರೋದ್ರಿಂದ ಅವ ನಿಜವಾಗಿ ಏನಿದ್ದಾನಪ್ಪ ಅಂದ್ರೆ ರಾಧ ಇಲ್ಲ, ಅವನೇನಿದ್ದಾನಂದ್ರ ಅಪರಾಧ ಇದ್ದಾನ. ಅಪರಾಧ, ರಾಧದ ವಿರುದ್ಧಾರ್ಥಕ್ಕೆ ಅಪರಾಧ. ರಾಧ ಅಂದ್ರ ಆತ್ಮಸಾಧಕ, ಅಪರಾಧ ಅಂದ್ರ ಆತ್ಮಸಾಧನೆ ಮಾಡದವನು, ಮೋಹ ರಾಗ ದ್ವೇಷದಿಂದ ವರ್ತಿಸ್ತಕ್ಕಂಥವನು ಯಾವಾಗಲೂ ಕೂಡ ಸಂಶಯದಿಂದ ಯುಕ್ತಿರ್ತಾನ. ಬಂಧದ ಭೀತಿ, ಬಂಧದ ಸಂಶಯ ಅವನೊಳಗಿದ್ದೇ ಇರ್ತದೆ. ಆದ್ದರಿಂದ ಸ್ವತಃ ಅಶುದ್ಧನಿರೋದ್ರಿಂದ ಅವನನ್ನ ಹೇಗೆ ತಾನೇ ಆರಾಧನೆ ಮಾಡ್ಲಿಕ್ಕಾಗ್ತದೆ? ಅದಕ್ಕೆ ಅವ ಅನಾರಾಧಕನಿದ್ದಾನೆ. ಮತ್ತು ಯಾರು ನಿರಪರಾಧಿ ಇದ್ದಾರ, ಅವನು ನಿಶಂಕ ಇದ್ದಾನ, ತನ್ನ ಉಪಯೋಗದೊಳಗ ಮಗ್ನಿದ್ದಾನ, ಅವನಿಗೆ ಬಂಧದ ಭೀತಿ ಇರೋದಿಲ್ಲ, ಬಂಧನದ ಸಂದೇಹ ಅವನಿಗಿರೋದಿಲ್ಲ. ಅದಕ್ಕಾಗಿ ಯಾವ ಶುದ್ಧಾತ್ಮ ಇದ್ದಾನಲ್ಲ ಅವನೇ ನಾನಿದ್ದೇನೆ. ಈ ಪ್ರಕಾರದ ನಿಶ್ಚಯದೊಡನೆ ವರ್ತಿಸುವಂಥವರಿಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ತಪಸ್ಸು ಇವುಗಳ ಒಂದು ಭಾವರೂಪವಾಗಿರ್ತಕ್ಕಂಥ ನಿಶ್ಚಯ ಆರಾಧಕ ಯಾರಿದ್ದಾರಲ್ಲ, ನಿಶ್ಚಯ ಆರಾಧನೆಯನ್ನು ಮಾಡತಕ್ಕಂಥ ಆರಾಧಕನೇ ನಿಜವಾದ ಆರಾಧಕಿದ್ದಾನ ಅನ್ನುವಂಥ ಮಾತು ಕೂಡ ನಮಗಿಲ್ಲಿ ಏನಾಗ್ತದಂತಂದ್ರೆ ಗೊತ್ತಾಗ್ತದೆ. ಅದಕ್ಕೆ 304 ಮತ್ತು 305 ಅಪರಾಧ ಅನ್ನುವಂಥ ಪದವನ್ನ ಬಹಳ ಸುಂದರವಾಗಿ ಹೇಳಿದ್ರು. ರಾಧ ಅಂದ್ರ ನಿಜಾತ್ಮನ ಶುದ್ಧಾತ್ಮನ ಸಾಧನೆ, ಶುದ್ಧಾತ್ಮನ ಸಾಧನೆ ಮಾಡೋದು ಇದು ರಾಧ ಇದೆ. ಅಪರಾಧ ಅಂದ್ರೆ ಶುದ್ಧಾತ್ಮನ ಸಾಧನೆಯಿಂದ ರಹಿತಿರೋದು, ಶುದ್ಧಾತ್ಮನ ಸಾಧನೆ ಆಗದೇ ಇರೋದು, ಅದೇ ದೊಡ್ಡ ಅಪರಾಧ ಇದೆ. ಹಾಗಾದ್ರೆ ನಾವೆಲ್ಲ ಏನಿದ್ದೇವೆ ಈಗ? ಅಪರಾಧಿಗಳೇ ಇದ್ದೇವೆ. ಭಾವಲಿಂಗಿ, ದಿಗಂಬರ, ಮಹಾಮುನಿರಾಜರು ಮಾತ್ರ ರಾಧರಿದ್ದಾರೆ, ಅವರು ಮಾತ್ರ ಶುದ್ಧಾತ್ಮನ ಸಾಧನೆಯೊಳಗಿರ್ತಾರೆ. ಸಮ್ಯಕ್ ದೃಷ್ಟಿಗಳು ರಾಧ ಇದ್ದಾರೆ, ಮಿಥ್ಯಾ ದೃಷ್ಟಿಗಳು ಅಪರಾಧ ಇದ್ದಾರೆ, ಅಪರಾಧ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಈ ಅಪರಾಧವನ್ನ ಬಿಟ್ಟು ಈ ಅಪಪ್ರವೃತ್ತಿ ನಮ್ಮದೇನದ ಅದನ್ನು ಬಿಟ್ಟುಕೊಟ್ಟು ಮೋಹರಾಗ ದ್ವೇಷದಿಂದ ರಹಿತಾಗಿ ನಾವು ನಿರಪರಾಧಿಯಾಗಬೇಕು ಅನ್ನುವಂಥ ಮಾತು 304 ಮತ್ತು 305 ಗಾಥೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಬಹಳ ಸುಂದರವಾಗಿ ಇದನ್ನು ಪ್ರತಿಪಾದನೆ ಮಾಡಿದ್ರು. ಇಷ್ಟು ನಾವು ಏನ್ ಮಾಡ್ಕೊಂಡಿದ್ದೀವಿ ನೋಡ್ಕೊಂಡಿದ್ದೇವೆ. 304 ಮತ್ತು 305 ಗಾಥೆಯನ್ನ ಎಂದೂ ಮರಿಬಾರದು. ಯಾಕಂದ್ರೆ ನಿಜವಾದ ಅಪರಾಧ ಯಾವುದು, ರಾಧ ಯಾವುದು ಅನ್ನುವಂಥ ಮಾತು ಬಂದಿದೆ. ಸಿದ್ಧಿ ಅಂದ್ರೆ ಯಾವುದು ಅನ್ನುವಂಥ ಮಾತನ್ನ ಇಷ್ಟು ಅದ್ಭುತವಾಗಿ ಕುಂದಾಚಾರ್ಯರು ತಮ್ಮ ಮೂಲ ಗಾಥೆಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಹೇಳಿದ್ದಾರೆ. ತಿಳಿತಾ? ಇದು ಆದ್ಮೇಲೆ 304 ಮತ್ತು 305 ಗಾಥೆಗಳನ್ನ ನೋಡಿದ ಮೇಲೆ 306 ಗಾಥೆಯ ಕಡೆಗೆ ನಾವೇನ್ ಮಾಡೋದಿದೆ, ಹೋಗೋದಿದೆ. 306 ಮತ್ತು 307 ಗಾಥೆಯಲ್ಲಿ ಏನು ಹೇಳವರಿದ್ದಾರೆ ಅಂತಂದ್ರೆ ಬಹಳ ಸುಂದರವಾಗಿರತಕ್ಕಂಥ ಮಾತುಗಳು ಬಂದಿದಾವ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಕೆಲವು ಊಹೆ, ಕೆಲವು ಪ್ರಶ್ನೆಗಳು ನಿರ್ಮಾಣ ಆಗ್ಯಾವ. ಅಂದ್ರ ಅಪ್ರತಿಕ್ರಮಣ, ಅಪ್ರತಿಸರಣ, ಅಪರಿಹಾರ, ಅಧಾರಣ, ಅನಿವೃತ್ತಿ, ಅನಿಂದೆ, ಅಗರ್ಹ ಮತ್ತು ಅಶುದ್ಧಿ, ಇವು 8 ಪ್ರಕಾರದ ವಿಷಕುಂಭಗಳನ್ನ ಏನ್ ಮಾಡಿದ್ರು ಅಂದ್ರೆ ಚರ್ಚೆ ಮಾಡಿದ್ರು. ಅದೇ ಪ್ರಕಾರ ಪ್ರತಿಸರಣೆ, ಪರಿಹಾರ, ಧಾರಣ, ನಿವೃತ್ತಿ, ಗರ್ಹ ಮತ್ತು ಶುದ್ಧಿ, ಇವು 8 ಏನಿದ್ದಾವಂದ್ರ ಅಮೃತ ಕುಂಭಗಳಿದ್ದಾವ. ತಿಳಿತಾ? ಅಂದ್ರೆ ಪ್ರತಿಕ್ರಮಣ ಹಿಡ್ಕೊಂಡು ಪ್ರತಿಕ್ರಮಣ, ಪ್ರತಿಸರಣೆ, ಪರಿಹಾರ, ಧಾರಣ, ನಿವೃತ್ತಿ, ನಿಂದಾ, ಗರ್ಹ ಮತ್ತು ಶುದ್ಧಿ, ಇವು 8 ಏನಿದಾವ ಅಂತಂದ್ರೆ ಅಮೃತ ಕುಂಭಗಳಿದ್ದಾವ. ಹಂಗಾದ್ರ ಇಲ್ಲಿ ಏನ್ ಬಂತು ಅಂತಂದ್ರ ವ್ಯವಹಾರ ನಯಾವಲಂಬಿ ಅಂದ್ರ ವ್ಯವಹಾರ ನಯವನ್ನ ಅವಲಂಬನೆ ಮಾಡುವಂಥವನು ಒಂದು ತರ್ಕ ಮಾಡ್ತಾ ಇದ್ದಾನೆ. ಏನ? ಶುದ್ಧಾತ್ಮನ ಉಪಾಸನೆಯ ಪ್ರಯಾಸ ಮಾಡೋದ್ರಿಂದ ಯಾವ ಲಾಭ ಇದೆ? ಯಾಕಂದ್ರೆ ಪ್ರತಿಕ್ರಮಣ ಮೊದಲಾದವುಗಳಿಂದನ ಆತ್ಮ ಏನಾಗ್ತಾನಂದ್ರೆ ನಿರಪರಾಧಿ ಆಗ್ತಾನ. ಆಹಾ, ಬಹಳ ಸುಂದರವಾದಂಥ ಪ್ರಶ್ನೆ ಅವನು. ಯಾಕಂದ್ರೆ ಅಪರಾಧಿ ಯುಕ್ತ ಯಾರು ಇರ್ತಾರಲ್ಲ, ಅವ ಯಾವ ಅಪ್ರತಿಕ್ರಮಣ ಮೊದಲಾದಗಳಿವೆಯಲ್ಲ ಅವು ಅಪರಾಧವನ್ನ ದೂರ ಮಾಡುವಂಥವುಗಳಾಗಿರೋದ್ರಿಂದ ವಿಷಕುಂಭಗಳಾಗಿದ್ದಾವ. ದೂರ ಮಾಡುವಂಥವುಗಳಾಗದಿರುವುದರಿಂದ ವಿಷಕುಂಭಗಳಾಗಿದ್ದಾವ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರ, ಅಪ್ರತಿಕ್ರಮಣ ಮೊದಲಾದವುಗಳೇನಿದ್ದಾವಲ್ಲ ಅವು ಅಪರಾಧವನ್ನ ದೂರ ಮಾಡುವಂಥವುಗಳಾಗದಿರುವುದರಿಂದ, ಅಪ್ರತಿಕ್ರಮಣ ಮೊದಲಾದವುಗಳು ಅಪರಾಧವನ್ನು ದೂರ ಮಾಡೋದಿಲ್ಲ, ಅದಕ್ಕೆ ಅವು ವಿಷಕುಂಭದವು. ಅದಕ್ಕಾಗಿ ಯಾವ ಪ್ರತಿಕ್ರಮಣ ಮೊದಲಾದವುಗಳಿದಾವಲ್ಲ ಅವು ಅಪರಾಧವನ್ನು ದೂರ ಮಾಡುವಂಥವುಗಳಿದ್ದಾವ.
ಹಿಂಗಾಗಿ ಅವು ಅಮೃತ ಕುಂಭಗಳೇ ಅಲ್ಲ. ಹಿಂಗ ವ್ಯವಹಾರನೇ ಕಥನ ಮಾಡುವಂಥವರು ಆಚಾರ ಸೂತ್ರದೊಳಗೂ ಕೂಡ ಈ ರೀತಿ ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದ್ದಾರೆ. ಇದನ್ನು ನಾವು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಇದು ಗಾಥೆಯನ್ನು ನೋಡೋಕ್ಕಿಂತ ಮೊದಲ ಬಹಳ ಸುಂದರ ವಿಷಯ ಇದೆ. ಇವೆಲ್ಲ ವಿಷಯಗಳನ್ನು ನಾವು ಏನ್ ಮಾಡ್ಕೋಬೇಕು, ತಿಳ್ಕೊಳ್ಬೇಕು. ಯಾಕಂದ್ರೆ ಈ 8 ವಿಷಯಗಳಿದ್ದಾವೆ. ಒಂದು ಅಪ್ರತಿಕ್ರಮಣ, ಒಂದು ಅಪ್ರತಿಸರಣ, ಒಂದು ಅಪರಿಹಾರ, ಒಂದು ಅಧಾರಣ, ಒಂದು ಅನಿವೃತ್ತಿ, ಒಂದು ಅನಿಂದೆ, ಒಂದು ಅಗರ್ಹ, ಒಂದು ಅಶುದ್ಧಿ. ಇವು 8 ಏನಿದಾವಲ್ಲ, ಇವು 8 ಏನದಾವ ಅಂತಂದ್ರೆ ಎಲ್ಲ ವಿರುದ್ಧದವ. ಅದಕ್ಕೆ ಇವೆಲ್ಲ ವಿಷಕುಂಭಗಳು. ಇನ್ನು ಇವುಗಳನ್ನು ಪರಿಹಾರ ಮಾಡುವಂಥವು ಯಾವ? ಒಂದು ಪ್ರತಿಕ್ರಮಣ, ಒಂದು ಪ್ರತಿಸರಣ, ಒಂದು ಪರಿಹಾರ, ಒಂದು ಧಾರಣ, ನಿವೃತ್ತಿ, ನಿಂದೆ, ಗರ್ಹ, ಶುದ್ಧಿ. ಇವು ಏನಿದಾವಲ್ಲ, ಇವು ಅಮೃತ ಕುಂಭಗಳಿದ್ದಾವ. ಅದನ್ನೇ ಆ ಊಹೆಯನ್ನ ಸಮಾಧಾನ ಪಡಿಸ್ತಾ ಇಲ್ಲಿ ಏನ್ ಮಾಡವ್ರದಾರ ಅಂದ್ರೆ ಆಚಾರ್ಯ ದೇವರು 306 ಮತ್ತು 307ನೇ ಗಾಥೆಯನ್ನು ಹೇಳವರಿದ್ದಾರೆ. ಇದು ಈ ಸಂಚಿಕೆಯ ಕೊನೆಯ 2 ಗಾಥೆಗಳು. ಇಲ್ಲಿಗೆ ಮೋಕ್ಷ ಅಧಿಕಾರ ಕೊನೆಗೊಳ್ಳೋದಿದೆ. ಅದಕ್ಕೆ ಆ ಗಾಥೆಗಳನ್ನು ನಾವೇನ್ ಮಾಡೋದಿದೆ, 306 ಮತ್ತು 307ನೇ ಗಾಥೆಗಳನ್ನ ನೋಡೋದಿದೆ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. ನೋಡಿ, ಪಡಿಕಮನಂ ಪಡಿಸರನಂ ಪರಿಹಾರೋ ಧಾರಣಾ ನಿಯತ್ತಿಯ ನಿಂದಾಗರ್ಹಾಸೋಹಿ ಅಟ್ಟವಿಹೋ ಹೋದಿ ವಿಸಕುಂಭೋ ಅಪ್ಪಡಿಕಮನಮಪ್ಪಡಿಸರನಂ ಅಪ್ಪರಿಹಾರೋ ಅಧಾರಣಾ ಚೇವ ಅನಿಯತ್ತಿಯ ಅನಿಂದಾಗರ ಹಾಸೋಹಿ ಅಮಯ ಕುಂಭೋ. ನೋಡಿ, ಕನ್ನಡದಲ್ಲಿ ನೋಡೋಣ, ಗೊತ್ತಾಗ್ಬಿಡುತ್ತೆ, ಈಸಿ ಇದೆ. ಪ್ರತಿಕ್ರಮಣ ಪರಿಹಾರ ಧಾರಣೆ ನಿವೃತ್ತಿ ನಿಂದೆ ಗರ್ಹೆ ಮತ್ತದರಂತೆ ಪ್ರತಿಸರಣ ಶುದ್ಧಿ ಎಂಬೆಂಟಿವು 8 ಪ್ರಕಾರದ ವಿಷಕುಂಭಗಳಾಗಿವೆ. ಮುಂದಿನ ಅಪ್ರತಿಕ್ರಮಣ ಅಪರಿಹಾರ ಅಧಾರಣೆ ಅನಿವೃತ್ತಿ ಅನಿಂದೆಯಲ್ಲದೆ ಅಪ್ರತಿಸರಣ ಅಗರ್ಹೆ ಅಶುದ್ಧಿ ಎಂಬಿವು ಅಮೃತ ಕುಂಭಗಳಾಗಿವೆ. ನೋಡ್ರಿ, ಇದು ಮೋಕ್ಷ ಅಧಿಕಾರದ ಕೊನೆಯ ಪ್ರಕರಣವನ್ನ ನಾವು ನೋಡ್ತಾ ಇದ್ದೇವೆ. 306 ಮತ್ತು 307ನೇ ಗಾಥೆ. ಮೊದಲ ಗಾಥಾರ್ಥಗಳನ್ನು ನೋಡೋಣ, ಗಾಥೆಗಳ ಅರ್ಥವನ್ನ ನೋಡೋಣ. 306 ಮತ್ತು 307 ಏನ್ ಹೇಳಿದ್ರು? ಪಡಿಕಮಣಂ ಪ್ರತಿಕ್ರಮಣ, ಪಡಿಸರಣಂ ಪ್ರತಿಸರಣ, ಪರಿಹಾರೋ ಪರಿಹಾರ, ಧಾರಣ ಧಾರಣೆ, ನಿಯತ್ತಿ ನಿವೃತ್ತಿ, ನಿಂದಾ ನಿಂದೆ, ಗರ್ಹ ಗರ್ಹ, ಯಸೋಹಿ ಮತ್ತು ಶುದ್ಧಿ. ಯು 8 ಅಟ್ಟವಿಹೋ, ಯು 8 ವಿಸಕುಂಭೋ ವಿಷಕುಂಭಗಳು ಹೋದಿ ಇವೆ. ಏಕೆಂದರೆ ಇದರಲ್ಲಿ ಕರ್ತೃತ್ವದ ಬುದ್ಧಿಯು ಸಂಭವಿಸುತ್ತದೆ. ವಿಷಕುಂಭ ಅಂತ ಯಾಕೆ ಹೇಳಿದ್ರು? ಯಾಕಂದ್ರೆ ಕರ್ತೃತ್ವ ಬುದ್ಧಿ ಅದ, ಇದರಲ್ಲಿ ಕರ್ತೃತ್ವ ಬುದ್ಧಿ ಇದೆ. ಇನ್ನು ಮುಂದೆ ಅಪ್ರತಿಕ್ರಮಣ ಅಪ್ಪಡಿಸರಣಂ ಅಂದ್ರೆ ಅಪ್ರತಿಸರಣ, ಅಪರಿಹಾರೋ ಅಂದ್ರೆ ಅಪರಿಹಾರ, ಅಧಾರಣ ಅಂದ್ರೆ ಅಧಾರಣೆ, ಅನಿಯತ್ತಿಯ ಅನಿವೃತ್ತಿ, ಅನಿಂದಾ ಅನಿಂದೆ, ಅಗರ್ಹ ಅಗರ್ಹ, ಚೇವ ಮತ್ತು ಅಸೋಹಿ ಅಶುದ್ಧಿ, ಅಮಯ ಕುಂಭೋ ಇವೆಲ್ಲ ಏನದಾವಪ್ಪ ಅಂದ್ರೆ ಅಮೃತ ಕುಂಭದವ. ಏಕೆಂದರೆ ಇದರಲ್ಲಿ ಕರ್ತೃತ್ವದ ನಿಷೇಧವಿದೆ, ಏನನ್ನು ಮಾಡುವುದೇ ಇಲ್ಲ, ಆದ್ದರಿಂದ ಬಂಧ ಆಗೋದಿಲ್ಲ. ಎಷ್ಟು ಸುಂದರ ಶಬ್ದ ಇದೆ ನೋಡಿ. ಮೊದಲೇನು ಹೇಳಿದ್ರು ಅವೆಲ್ಲ ವಿಷಕುಂಭ ಅಂತ ಹೇಳಿದ್ರು, ಆಮೇಲೆ ಇವುಗಳನ್ನ ಏನಾದ್ರು ಪ್ರತಿದ್ವಂದ್ವಿಗಳನ್ನ ಹೇಳಿದ್ರು, ಅವೆಲ್ಲ ಅಮೃತ ಕುಂಭ ಅಂತ ಹೇಳಿದ್ರು. ಏನಿದೆ ಇದರಲ್ಲಿ ಭಾವ ಏನಿದೆ? ಗಾಥೆಯನ್ನಂತೂ ನಾವು ನೋಡಿದ್ವಿ. ಗಾಥೆಯೊಳಗೆ ಏನು ಭಾವ ಇದೆ ನೋಡಿ, ಅದರ ಅಭಾವವನ್ನು ನೋಡೋಣ. ಪ್ರತಿಕ್ರಮಣಗಳಿಂದಲೇ ತಗಲಿದ ದೋಷಗಳಿಂದ ಆತ್ಮನು ಶುದ್ಧನಾಗುತ್ತಾನೆ. ನೋಡಿ ಏನ್ ಹೇಳಿದ್ರು? ಪ್ರತಿಕ್ರಮಣಾದಿಗಳಿಂದಲೇ ತಗಲಿದ ದೋಷಗಳಿಂದ ಆತ್ಮನು ಶುದ್ಧನಾಗುತ್ತಾನೆ ಎಂದ ಮೇಲೆ
ಮೊದಲಿನಿಂದಲೇ ಶುದ್ಧಾತ್ಮನ ಅವಲಂಬನೆಯ ಕುರಿತು ಕಷ್ಟಪಡುವ ಪ್ರಯೋಜನವೇನು? ಏನು ಅದ್ಭುತ ಮಾತಿದೆ ನೋಡ್ರಿ. ಪ್ರತಿಕ್ರಮಣ ಮೊದಲಾದವುಗಳಿಂದಲೇ ಯಾವ ದೋಷಗಳು ತಗಲಿದಾವಲ್ಲ ಅದರಿಂದ ಆತ್ಮ ಶುದ್ಧ ಆಗ್ತಾನ ಅಂತಂದ ಮೇಲೆ ಮೊದಲಿನಿಂದಲೇ ಶುದ್ಧಾತ್ಮನ ಅವಲಂಬನೆಯ ಕುರಿತಾಗಿ ಕಷ್ಟಪಡಬೇಕಾಗಿರ್ತಕ್ಕಂಥ ಪ್ರಯೋಜನ ಆದರೂ ಏನಿದೆ? ಶುದ್ಧವಾದ ನಂತರ ಅವನ ಅವಲಂಬನೆಯಾಗಬಹುದಲ್ಲ. ತಿಳಿತಾ? ಅಂದ್ರೆ ಶುದ್ಧಾತ್ಮನ ಅವಲಂಬನೆ ಯಾಕೆ ಮಾಡೋದ? ಅಶುದ್ಧ ಇದ್ದ ಅಂತಂದ್ರೆ ಪ್ರತಿಕ್ರಮಣಾದಿಗಳಿಂದ ನಾವು ಶುದ್ಧ ಆಗಲಿ ಮೊದಲ, ಆಮೇಲೆ ಅವನ ಅವಲಂಬನೆಯನ್ನು ತಗೊಳ್ಳೋಣ. ತಿಳಿತಿಲ್ಲ? ಮೊದಲಿನಿಂದಲೇ ಅವಲಂಬನೆಗಾಗಿ ದುಃಖ ಪಡೋದು ನಿಷ್ಫಲ ಆಗ್ತದ. ಮೊದಲಿನಿಂದಲೇ ಆತ್ಮನ ಸಾನ್ನಿಧ್ಯದೊಳಗೆ ಪ್ರಾಪ್ತ ಆಗುವಂತ ಮಾತು ಇದು ನಿಷ್ಫಲ ಆಗಿ ಹೋಗ್ತದ ಅಂಥೇಳಿ ಈ ಮಾತನ್ನ ವಿಚಾರ ಮಾಡಿ ವ್ಯವಹಾರ ನಯವನ್ನು ಅವಲಂಬಿಸಿದವರು ಹೇಳಿದ್ದರು. ಇದನ್ನ ವ್ಯವಹಾರ ನಯವನ್ನು ಅವಲಂಬನೆ ಮಾಡಿದವರು ಹೇಳಿದರು. ಅದಕ್ಕೆ ಆಚಾರ್ಯ ದೇವರು ಹೀಗೆ ತಿಳಿಸಿಕೊಡ್ತಾರೆ. ಏನ? ಯಾವವು ದ್ರವ್ಯ ಪ್ರತಿಕ್ರಮಣಾದಿಗಳಿವೆ ಅವು ದೋಷಗಳನ್ನು ನಾಶ ಮಾಡುವಂಥವುಗಳಾಗಿದ್ದರೂ, ಆಯ್ತಾ, ವ್ಯವಹಾರದಿಂದ ಹೇಳ್ತಾ ಇದ್ದಾರೆ ನೋಡ್ರಿ. ಯಾವುದು ದ್ರವ್ಯ ಪ್ರತಿಕ್ರಮಣಾದಿಗಳಿದ್ದಾವಲ್ಲ ಅವು ದೋಷಗಳನ್ನ ನಾಶ ಮಾಡುವಂಥವುಗಳಾಗಿದ್ರೂ ಕೂಡ ಪ್ರತಿಕ್ರಮಣಾದಿಗಳಿಂದ ರಹಿತವಾದ ಯಾವ ಶುದ್ಧಾತ್ಮನ ಸ್ವರೂಪವಿದೆ ಅದರ ಅವಲಂಬನೆ ಇಲ್ಲದೇ ಅಂತೂ ದ್ರವ್ಯ ಪ್ರತಿಕ್ರಮಣಾದಿಗಳು ದೋಷ ಸ್ವರೂಪವೇ ಆಗಿವೆ. ಬಹಳ ಸುಂದರ ಮಾತಿದು, ಎಲ್ಲರೂ ನೆನಪಿಟ್ಕೊಳ್ಬೇಕಿದನ್ನ. ದ್ರವ್ಯ ಪ್ರತಿಕ್ರಮಣಾದಿಗಳನ್ನ ಮಾಡ್ತಾ ಇದ್ದೀವಿ, ಅವು ದೋಷಗಳನ್ನ ನಾಶ ಮಾಡುವಂಥವುಗಳಿದ್ರೂ ಕೂಡ ಪ್ರತಿಕ್ರಮಣಾದಿಗಳಿಂದ ರಹಿತವಾದಂತಹ ಯಾವ ಶುದ್ಧಾತ್ಮನ ಸ್ವರೂಪ ಇದೆ ಅದರ ಅವಲಂಬನೆ ಒಂದು ವೇಳೆ ನಮಗಿರ್ಲಿಲ್ಲ ಅಂದ್ರ, ಆ ಅವಲಂಬನೆ ಇರಲಿಲ್ಲ ಅಂದ್ರ ಈ ದ್ರವ್ಯ ಪ್ರತಿಕ್ರಮಣಾದಿಗಳು ಕೂಡ ದೋಷ ಸ್ವರೂಪಣ ಇದಾವ. ಅವು ದೋಷಗಳನ್ನ ನಾಶ ಮಾಡ್ಲಿಕ್ಕೆ ಸಮರ್ಥಿಲ್ಲ. ಶುದ್ಧಾತ್ಮನ ಅನುಭವ ಪೂರ್ವಕ ಒಂದು ವೇಳೆ ಪ್ರತಿಕ್ರಮಣ ಆಗಲಿಲ್ಲ ಅಂದ್ರೆ ಅವು ದೋಷಗಳನ್ನ ನಿವಾರಣೆ ಮಾಡಲಿಕ್ಕೆ ಸಮರ್ಥಿಲ್ಲ. ಯಾಕಂದ್ರೆ ನಿಶ್ಚಯದ ಅಪೇಕ್ಷೆಯಿಂದ ಯುಕ್ತವಾಗಿರ್ತಕ್ಕಂಥ ವ್ಯವಹಾರನಯವೇ ಮೋಕ್ಷ ಮಾರ್ಗದಲ್ಲಿದೆ. ಕೇವಲ ವ್ಯವಹಾರದ ಪಕ್ಷವೇ ಮೋಕ್ಷ ಮಾರ್ಗದೊಳಗಿಲ್ಲ. ಏನ್ ಹೇಳಿದ್ರು? ವ್ಯವಹಾರದ ಪಕ್ಷ ಹೆಂಗಿರ್ಬೇಕದು? ವ್ಯವಹಾರ ನಯ ಯಾವ್ದು ಮೋಕ್ಷ ಮಾರ್ಗದೊಳಗೈತಪ್ಪ? ಯಾವುದಂದ್ರ ನಿಶ್ಚಯದ ಅಪೇಕ್ಷೆಯಿಂದ ಯುಕ್ತ ಇರಬೇಕು. ಆ ವ್ಯವಹಾರ ನಯನ ಮೋಕ್ಷ ಮಾರ್ಗದೊಳಗಿದೆ. ಕೇವಲ ವ್ಯವಹಾರದಷ್ಟ ಪಕ್ಷ ಇಟ್ಕೊಂಡಿದ್ರು ಅಂದ್ರ ಅದು ಮೋಕ್ಷ ಮಾರ್ಗದೊಳಗಿಲ್ಲಪ್ಪ, ಅದು ಬಂಧದ ಮಾರ್ಗದ. ಅದಕ್ಕಾಗಿ ಹೀಗೆ ಹೇಳಿದ್ದಾರೆ. ಏನ? ಅಜ್ಞಾನಿಯ ಯಾವ ಪ್ರತಿಕ್ರಮಣಾದಿಗಳಿವೆ ಅವಂತೂ ವಿಷಕುಂಭವೇ ಇವೆ. ವಾ ವಾ ವಾ, ಬಹಳ ಸುಂದರ ಮಾತು ಹೇಳಿದ್ರು. ಅಜ್ಞಾನಿ ಮಾಡ್ತಕ್ಕಂಥ ಯಾವೆಲ್ಲ ಅಪ್ರತಿಕ್ರಮಣಾದಿಗಳು ಅಂದ್ರೆ ಅಪ್ರತಿಕ್ರಮಣಾದಿಗಳಿದಾವಲ್ಲ ಅವೆಲ್ಲ ವಿಷಕುಂಭನ ಇದಾವ. ಅದರದಂತೂ ಹೇಳೋದಾದ್ರೂ ಏನಿದೆ? ಆದ್ರ ವ್ಯವಹಾರ ಚಾರಿತ್ರದೊಳಗೆ ಯಾವ ಪ್ರತಿಕ್ರಮಣಾದಿಗಳನ್ನ ಹೇಳಿದಾರಲ್ಲ ಅವು ನಿಶ್ಚಯನಯದಿಂದ ವಿಷಕುಂಬಿದಾವ. ಎರಡು ವಿಷಯ ತಗೊಂಡ್ರಿಲ್ಲಿ. ಮೊದಲನೇದ್ದ ಅಜ್ಞಾನಿಗೆ ಯಾವ ಅಪ್ರತಿಕ್ರಮಣಾದಿ ಭಾವಗಳಿದಾವಲ್ಲ ಅವಂತೂ ವಿಷಕುಂಬಣ ಇದಾವ. ಅದರದ ಮಾತು ಏನ್ ಹೇಳುವುದದ? ಅದಂತೂ ಧೂರಣದ, ಅದೊಂದು ವಿಷಕುಂಬಣ ಅದ. ಆದರೆ ವ್ಯವಹಾರ ಚಾರಿತ್ರದೊಳಗ ಯಾವ ಪ್ರತಿಕ್ರಮಣಾದಿಗಳನ್ನ ಹೇಳಿದಾರಲ್ಲ ಅವು ಕೂಡ ನಿಶ್ಚಯನಯದಿಂದ ವಿಷಕುಂಭಗಳೇ ಇದ್ದಾವ. ಯಾಕಂದ್ರೆ ಆತ್ಮನಂತೂ ಪ್ರತಿಕ್ರಮಣಾದಿಗಳಿಂದ ರಹಿತನೂ ಶುದ್ಧನೂ ಅಪ್ರತಿಕ್ರಮಣಾದಿ ಸ್ವರೂಪ ಆಗಿರುವುದರಿಂದ ಅವುದರಿಂದಲೂ ಕೂಡ ಆತ್ಮ ಏನಿದ್ದಾನಂದ್ರೆ ಅತ್ಯಂತ ಭಿನ್ನಿದ್ದಾನ. ಇದನ್ನು ನಾವು ಸರಿಯಾಗಿ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾತಿದು, ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ಇದು. ತಿಳಿತಾ? ನಿಶ್ಚಯನಯದಿಂದ ಪ್ರತಿಕ್ರಮಣ ಮೊದಲಾದವಕ್ಕೆ ವಿಷಕುಂಭ ಅಂತ ಹೇಳಿದಾರ ಮತ್ತು ಅಪ್ರತಿಕ್ರಮಣ ಮೊದಲಾದವಕ್ಕೆ ಅಮೃತಕುಂಭ ಅಂತ ಹೇಳಿರೋದ್ರಿಂದ ಒಂದು ವೇಳೆ ಯಾರಾದರೂ ವಿಪರೀತವಾಗಿ ತಿಳ್ಕೊಂಡು ಪ್ರತಿಕ್ರಮಣ ಮಾಡೋದನ್ನ ಬಿಟ್ಟು ಕೊಟ್ರು ಅಂದ್ರ, ಆಲಸಿಗಳಾದ್ರು ಅಂತಂದ್ರ ಅವ್ರಿಗೇನದಪ್ಪ ಅಂತಂದ್ರೆ ಈ ರೀತಿಯಾಗಿ ತಿಳಿಸಿಕೊಡುವಂತದ್ದ ವಿಷಯನೂ ಕೂಡ ಆಗಮದೊಳಗಿದೆ. ಅಜ್ಞಾನ ಅವಸ್ಥೆಯೊಳಗ ಯಾವ ಅಪ್ರತಿಕ್ರಮಣ ಆದಿಗಳು ಇರ್ತಾವಲ್ಲ ಅವುಗಳ ಮಾತನ್ನು ಏನ್ ಹೇಳೋದಿದೆ? ಅವಂತೂ ಏನದಾವಪ್ಪ ಅಂತಂದ್ರೆ ಬಂಧರೂಪಣ ಇದ್ದಾವ. ಇಲ್ಲಿ ಶುಭ ಪ್ರವೃತ್ತಿ ರೂಪವಾಗಿರ್ತಕ್ಕಂಥ ಯಾವ ದ್ರವ್ಯ ಪ್ರತಿಕ್ರಮಣಗಳನ್ನು ಹೇಳ್ತಾ ಇದ್ದಾರಲ್ಲ ಆ ಪಕ್ಷವನ್ನ ಬಿಡಿಸ್ಲಿಕ್ಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ಏನ? ದ್ರವ್ಯ ಪ್ರತಿಕ್ರಮಣಾದಿಗಳಿಗೆ ನಿಶ್ಚಯನಯದ ಪ್ರಾಮುಖ್ಯತೆಯಿಂದ ವಿಷಕುಂಭ ಅಂತ ತಿಳ್ಕೊಂಡು ಹೇಳಿದಾರ.
ಯಾಕ? ಅವು ಕರ್ಮ ಬಂಧಕ್ಕೆ ಕಾರಣ ಇದ್ದಾವ. ಆ ಕಾರಣದಿಂದ ಹೇಳಿದಾರ ಹೊರತಾಗಿ ಬೇರೆ ಏನಿಲ್ಲ ಅದರೊಳಗ. ಮತ್ತು ಪ್ರತಿಕ್ರಮಣ ಮತ್ತು ಅಪ್ರತಿಕ್ರಮಣಾದಿಗಳಿಂದ ರಹಿತಿರ್ತಕ್ಕಂಥ ಮೂರನೇ ಭೂಮಿಕೆ ಏನಿದೆಯಲ್ಲ ಅದು ಶುದ್ಧ ಆತ್ಮಸ್ವರೂಪ ಇದೆ. ಹಾಗೂ ಪ್ರತಿಕ್ರಮಣಾದಿಗಳಿಂದ ರಹಿತ ಆಗಿರೋದ್ರಿಂದ ಅಪ್ರತಿಕ್ರಮಣಾದಿ ರೂಪ ಆಗಿದೆ. ಅದಕ್ಕಾಗಿ ಅಮೃತ ಕುಂಭ ಅಂತ ತಿಳ್ಕೊಂಡು ಹೇಳಿದೆ. ಅಂದ್ರೆ ಅಲ್ಲಿಯ ಅಪ್ರತಿಕ್ರಮಣಾದಿಗಳಿಗೆ ಅಮೃತ ಕುಂಭ ಅಂತ ಹೇಳಿದರೆ ಮೂರನೇ ಭೂಮಿಕೆಯನ್ನು ಹತ್ತೋದಕ್ಕಾಗಿ ಆಚಾರ್ಯರು ಈ ಉಪದೇಶವನ್ನು ಕೊಟ್ಟಿದ್ದಾರೆ. ತಿಳಿತಾ? ಮೂರನೇ ಭೂಮಿಕೆಗೆ ಹೋಗ್ಬೇಕಾದ್ರೆ ಎರಡನೇ ಭೂಮಿಕೆನೂ ಕೂಡ ಏನಾಗ್ತದಂದ್ರೆ ವಿಷಕುಂಭಣ ಆಗ್ತದೆ. ಇಲ್ಲಿ ಮೂರು ಭೂಮಿಕೆಯನ್ನು ಹೇಳ್ತಾ ಇದ್ದಾರೆ. ಅಪ್ರತಿಕ್ರಮಣಾದಿಗಳೇನಿದಾವಲ್ಲ ಅತ್ಯಂತ ಹೊರಗಿರ್ತಕ್ಕಂಥ ವ್ಯವಹಾರಿ ಅವಂತೂ ವಿಷಕುಂಭಣ. ಇನ್ನು ಪ್ರತಿಕ್ರಮಣಾದಿಗಳನ್ನ ಏನ್ ಹೇಳಿದ್ರಲ್ಲ ಇವು ಅಮೃತ ಕುಂಭ. ಯಾರ ಅಪೇಕ್ಷೆಯಿಂದ? ಯಾರು ಹೊರಗಡೆ ಇದ್ದಾರಲ್ಲ, ಅತ್ಯಂತ ಭಿನ್ನ ದೂರಿದ್ದಾರೆ, ಮಿಥ್ಯಾದೃಷ್ಟಿಗಳಿದ್ದಾರೆ, ಅವ್ರ ಅಪೇಕ್ಷೆಯಿಂದ ನೋಡಿದ್ರೆ ಇವು ಅಮೃತ ಕುಂಭಗಳೇ. ಇವೆಲ್ಲ ಏನು ಪ್ರತಿಕ್ರಮಣಾದಿಗಳನ್ನ ಮಾಡ್ತಾ ಇದ್ದಾರೆ. ಅದು ಇನ್ನು ಇದಕ್ಕಿಂತ ಮುಂದೆ ಹೋಗ್ಬೇಕಾಗ್ಯದ. ನಮಗೆ ಮೂರನೇ ಭೂಮಿಕೆ ಶುದ್ಧಾತ್ಮ ಸ್ವರೂಪದೊಳಗೆ ತಲ್ಲೀನ ಆಗ್ಬೇಕಾಗ್ಯದ, ಶುದ್ಧೋಪಯೋಗದೊಳಗೆ ಹೋಗ್ಬೇಕಾಗ್ಯದ. ಶುದ್ಧೋಪಯೋಗದೊಳಗೆ ಹೋಗುವಂತ ಸಮಯದೊಳಗೆ ಈ ಪ್ರತಿಕ್ರಮಣಾದಿ ಏನು ದ್ರವ್ಯ ಪ್ರತಿಕ್ರಮಣಾದಿಗಳನ್ನು ಹೇಳಿದ್ರು ಇವು ಕೂಡ ಏನಿದಾವಂದ್ರೆ ಆ ಭೂಮಿಕೆ ಅನುಸಾರವಾಗಿ ಅದರ ಅಪೇಕ್ಷೆಯಿಂದ ಇವು ಕೂಡ ವಿಷಕುಂಭಗಳು ಇದ್ದಾವ. ಪ್ರತಿಕ್ರಮಣಾದಿಗಳಿಗೆ ವಿಷಕುಂಭ ಅಂತ ಹೇಳಿರುವ ಮಾತು ಯಾವ್ದಾದ್ರೂ ಜನರು ಕೇಳಿ ಪ್ರಮಾದಿಯಾಗ್ತಾರ. ಅವರ ಸಂಬಂಧದೊಳಗೆ ಆಚಾರ್ಯ ಈ ರೀತಿ ಹೇಳ್ತಾರೆ. ಯಾವ ಜನರು ಕೆಳಗೆನೇ ಏಕೆ ಉರುಳುತ್ತಿದ್ದಾರೆ? ಯಾರು ಕೆಳಗೆ ಯಾಕೆ ಹೊಂಟಿದಾರಪ್ಪ? ಮೂರನೇ ಭೂಮಿಕೆಯಲ್ಲಿ ಮೇಲೆ ಏಕೆ ಇರೋದಿಲ್ಲ? ಅವ್ರನ್ನ ನೋಡಿ ಆಚಾರ್ಯ ಹೇಳ್ತಾರೆ, ಏನು ಹುಚ್ಚದಾರಪ್ಪ ಅವರ. ಯೋಗ್ಯದ್ದಂಥ ಮಾತನ್ನ ತಿಳ್ಕೊಂಡು ಪುನಃ ಮತ್ತೆ ಕೆಳಗೆ ಹೊಂಟಿದಾರಲ್ಲ, ಮ್ಯಾಲೆ ಯಾಕೆ ಬರ್ತಾ ಇಲ್ಲ? ಇವ್ರು ಏನಾಗಬೇಕು ಅಂದ್ರೆ ಮೇಲೆ ಬರಬೇಕು. ಉಪದೇಶ ಮ್ಯಾಲೆ ಹತ್ತೋದ್ರ ಸಲುವಾಗಿದೆ. ವ್ಯವಹಾರ ಪಕ್ಷವನ್ನ ನೋಡಿದಾಗ ಅಪ್ರತಿಕ್ರಮಣಾದಿ ಮೊದಲಾದ ಏನು ಕ್ರಿಯೆಗಳದಾವಲ್ಲ, ಬಾಹ್ಯ ಕ್ರಿಯೆಗಳು ಅವಂತೂ ವಿಷಕುಂಭಗಳೇ. ಇನ್ನು ವೃತ್ತಿಕರು ಮುನಿರಾಜರು ಯಾವ ದ್ರವ್ಯ ಪ್ರತಿಕ್ರಮಣಾದಿಗಳನ್ನು ಮಾಡ್ತಾ ಇದ್ದಾರಲ್ಲ ಅವೆಲ್ಲ ಅಮೃತ ಕುಂಭಗಳಂತ ಅಂದ್ರು. ಯಾವ ಅಪೇಕ್ಷೆಯಿಂದ? ವ್ಯವಹಾರಿ ಜನರ ಅಪೇಕ್ಷೆಯಿಂದ. ಬಹಳ ಹೊರಗೆ ಯಾರು ಮಿಥ್ಯಾದೃಷ್ಟಿಗಳದಾರಲ್ಲ ಅವ್ರ ಅಪೇಕ್ಷೆಯಿಂದ ನೋಡಿದ್ರೆ ಈ ಪ್ರತಿಕ್ರಮಣಾದಿಗಳೆಲ್ಲ ಏನಿದಾವ ಅಂದ್ರೆ ಅಮೃತ ಕುಂಭಣದಾವ ಅವ್ರಿಗೆ ಹೋಲಿಸಿದ್ರೆ. ಇನ್ನು ಇದು ನಮ್ಮ ಭೂಮಿಕೆ ಅಲ್ಲ, ಇದಕ್ಕಿಂತ ಮ್ಯಾಲೆ ಹೋಗೋದದ. ನಾವು ಶುದ್ಧೋಪಯೋಗಕ್ಕೆ ಹೋಗೋದದ. ಯಾವಾಗ ಮೇಲೆ ಹೋಗ್ತೀವಿ ಶುದ್ಧಾತ್ಮನ ಸಾಮೀಪ್ಯದೊಳಗ, ಅವನ ಸಂಯೋಗದೊಳಗ, ಅವನೊಳಗೆ ತಲ್ಲೀನ ಆಗ್ತೀವಲ್ಲ ಆ ಸಮಯದೊಳಗ ಯಾವ ದ್ರವ್ಯ ಪ್ರತಿಕ್ರಮಣಾದಿಗಳನ್ನ ಅಮೃತ ಕುಂಭ ಅಂತ ಹೇಳಿದ್ರು ಅವುಗಳನ್ನೇ ಈಗ ಆಚಾರ್ಯ ಏನಂತ ಹೇಳ್ತಾರಂದ್ರೆ ಅವು ವಿಷಕುಂಭಗಳಿದ್ದಾವೆ. ಯಾಕಂದ್ರೆ ಇಲ್ಲಿ ವಿಷಕುಂಭ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅದನ್ನೂ ಬಿಟ್ಟು ಮುಂದಿನ ಹಂತಕ್ಕೆ ಹೋಗ್ರಿ ಎನ್ನುವಂತ ಉದ್ದೇಶದಿಂದ ಹೇಳಿದ್ರು. ಇದನ್ನ ನಾವು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಎಲ್ಲಿ ಪ್ರತಿಕ್ರಮಣಕ್ಕೆ ವಿಷಕುಂಭ ಅಂತ ಹೇಳಿದಾರ ಅಲ್ಲಿ ಅದರ ನಿಷೇಧ ರೂಪವಾಗಿರ್ತಕ್ಕಂಥ ಅಪ್ರತಿಕ್ರಮಣವೇ ಅಮೃತ ಕುಂಭ ಆಗ್ತದೆ. ಅಜ್ಞಾನಿ ಅದಲ್ಲ, ಅಜ್ಞಾನಿಗೆ ಸಂಬಂಧಪಟ್ಟದ್ದಲ್ಲ. ಆದ್ದರಿಂದ ಯಾವ ಅಪ್ರತಿಕ್ರಮಣಾದಿ ಅಮೃತ ಕುಂಭಗಳನ್ನ ಹೇಳಿದಾರಲ್ಲ ಅವನ್ನ ಅಜ್ಞಾನಿ ಅಪ್ರತಿಕ್ರಮಣಾದಿಗಳು ಅಂತ ಹೇಳಿ ತಿಳ್ಕೊಳ್ಬಾರ್ದು. ಮೂರನೇ ಭೂಮಿಕೆಯಲ್ಲಿರ್ತಕ್ಕಂಥ ಶುದ್ಧ ಆತ್ಮಮಯ ಅಂತ ಹೇಳಿ ತಿಳ್ಕೊಳ್ಬೇಕು. ಆಗ ಆಗಮವನ್ನು ತಿಳಿಯುವಂಥದ್ದು ಬಹಳ ಅವಶ್ಯಕ. ಈ ರೀತಿಯಾಗಿ ಇಲ್ಲಿ ಬಹಳ ಸುಂದರವಾಗಿ ಏನ್ ಮಾಡಿದ್ರು ಅಂತಂದ್ರೆ ಕಥನ ಮಾಡಿದ್ರು. 306 ಮತ್ತು 307ನೇ ಗಾಥೆಗಳಲ್ಲಿ ಎಲ್ಲ ಈ ವಿಷಯವನ್ನು ಚರ್ಚೆ ಮಾಡಿ ಒಟ್ಟಾರೆಯಾಗಿ ಏನು ಹೇಳ್ತಾ ಇದ್ದಾರಪ್ಪ, ಇಲ್ಲಿ ಕರ್ಮ ನಾಶ ಮಾಡಿ ಮೋಕ್ಷದ ಅನುಭವ ಪಡಿತಾ ಅಂದ್ರೆ ಯಾರು ಎಲ್ಲ ಪರದ್ರವ್ಯಗಳನ್ನು ತ್ಯಾಗ ಮಾಡಿ ತನ್ನ ದ್ರವ್ಯದೊಳಗೆ ಮಗ್ನಾಗಿ ಆ ಪುರುಷ ಎಲ್ಲ ಪ್ರಕಾರದ ರಾಗ ಮೊದಲಾದಗಳ ಅಪರಾಧದಿಂದ ರಹಿತನಾಗಿ ಭಾವಿ ಬಂಧದ ನಾಶ ಮಾಡಿಬಿಡ್ತಾನ. ನಿತ್ಯವೂ ಉದಯ ರೂಪವಾದಂಥ ಕೇವಲ ಜ್ಞಾನವನ್ನು ಪಡ್ಕೊಂಡು ಶುದ್ಧನಾಗಿ ಸಕಲ ಕರ್ಮಗಳನ್ನು ನಷ್ಟ ಮಾಡಿ ಮೋಕ್ಷಕ್ಕೆ ಪ್ರಾಪ್ತ ಆಗ್ತಾನ. ಇದೇ ನಿಜವಾಗಿ ಏನದಂದ್ರೆ ಮೋಕ್ಷ ಪ್ರಾಪ್ತಿಯ ಕ್ರಮ ಇದೆ. ಅದಕ್ಕೆ ಕರ್ಮದ ನಾಶ ಮಾಡಿ ಮೋಕ್ಷದ ಅನುಭವವನ್ನು ಪಡಿತಾ ತನ್ನ ಸ್ವಾಭಾವಿಕವಾದ ಅವಸ್ಥೆಯ ರೂಪದ ಅತ್ಯಂತ ಶುದ್ಧ ಸಮಸ್ತ ಜ್ಞೇಯಾಕಾರಗಳನ್ನು ಗೌನ ಮಾಡುವಂಥದ್ದು ಅತ್ಯಂತ ಗಂಭೀರವು, ಯಾವುದರ ಅಂತ್ಯ ಇಲ್ಲ ಅಂಥ ಧೀರ, ಆ ಪೂರ್ಣ ಜ್ಞಾನ, ಆಕುಲತೆ ಇಲ್ಲದಂಥದ್ದು. ಧೀರ ಅಂದ್ರೆ ಆಕುಲತೆ ಇಲ್ಲದ ಅಂಥ ಒಂದು ಪೂರ್ಣ ಜ್ಞಾನ ಸ್ಪಷ್ಟ ದೈದೀಪ್ಯಮಾನ ಆಗ್ತಾ ತನ್ನ ಮಹಿಮೆಯಲ್ಲಿ ಮಗ್ನಾಗಿ ಬಿಡ್ತು. ಕೇವಲ ಜ್ಞಾನ ಪ್ರಾಪ್ತಾಗಿ ತನ್ನೊಳಗತ ಉಳ್ಕೊಂಡು ಬಿಡ್ತು. ಈ ಪ್ರಕಾರವಾಗಿ ಮೋಕ್ಷ ಪ್ರಾಪ್ತ ಆಗ್ತದ. ಈಗ ರಂಗಮಂಟಪದಿಂದ ಮೋಕ್ಷ ಏನಾಗ್ತದಂದ್ರೆ ಹೊಂಟು ಹೋಗ್ತದ. ಈ ಪ್ರಕಾರವಾಗಿ ಸಮಯ ಸಾರದ ಈ ಒಂದು ಗ್ರಂಥದೊಳಗ
ಮೋಕ್ಷ ಪ್ರರೂಪಣೆ ಮಾಡತಕ್ಕಂಥ 8ನೆಯ ಅಂಕ ಇಲ್ಲಿಗೆ ಏನಾಗ್ತಂದ್ರೆ ಸಮಾಪ್ತ ಆಗ್ತದ. ಇವೆಲ್ಲ ಗೊಂದಲಗಳಿಂದ ನಿವೃತ್ತಿ ಆಗೋದ ಏನದಂದ್ರೆ ಮೋಕ್ಷದ ಸಮಯದೊಳಗ ಇವು 3 ಹಂತಗಳನ್ನ ಏನು ಹೇಳಿದ್ರಲ್ಲ ತಿಳ್ಕೊಳ್ಳೋದು ಬಹಳ ಅವಶ್ಯದ. ಒಬ್ಬ ಮಿಥ್ಯಾದೃಷ್ಟಿ, ಒಬ್ಬ ಸಮ್ಯಕ್ ದೃಷ್ಟಿ, ಒಬ್ಬ ಪೂರ್ಣ ಜ್ಞಾನಿ ಅಂದ್ರೆ ಕೇವಲ ಜ್ಞಾನಿ. ಮಿಥ್ಯಾದೃಷ್ಟಿಗೆ ಏನದಾವ ಅಂತಂದ್ರೆ ಇವು ಪ್ರತಿಕ್ರಮಣಾದಿಗಳೆಲ್ಲ ವಿಷಕುಂಭಗಳೇ ಇದ್ದಾವ. ಹಂಗಾದ್ರೆ ಅಮೃತ ಕುಂಭ ಯಾರಿಗೆ? ಈ ಯಾರು ಸಮ್ಯಕ್ ದೃಷ್ಟಿ ಇದ್ದಾನಲ್ಲ ಇವನಿಗೆ ದ್ರವ್ಯ ಪ್ರತಿಕ್ರಮಣಗಳೆಲ್ಲ ಅಮೃತ ಕುಂಭದವ. ಒಂದ್ ವೇಳೆ ಇದೇ ಅಮೃತ ಕುಂಭಗಳಿಗೆ ವಿಷಕುಂಭ ಅಂತ ಹೇಳಿದ್ರು. ಯಾವಾಗ ಈ ಜೀವ ಇವು 3ನೇ ಅವಸ್ಥೆಗೆ ಶುದ್ಧಾವಸ್ಥೆಗೆ ಪ್ರಾಪ್ತ ಆಗ್ತಾನಲ್ಲ ಅವಾಗ ಈ ಅಮೃತ ಕುಂಭಗಳೇ ದ್ರವ್ಯ ಅಮೃತ ಕುಂಭಗಳೇ ಅವನಿಗೆ ಏನಾಗ್ತಾವಂದ್ರೆ ವಿಷಕುಂಭಗಳಾಗ್ತವ. ಅದನ್ನು ನೆನಪಿಟ್ಕೊಳ್ಬೇಕು. ಭೂಮಿಕೆಗೆ ಅನುಸಾರವಾಗಿ ಕಥನ ಮಾಡಲಾಗಿದೆ, ಕ್ರಮದಿಂದ ಕಥನ ಮಾಡಲಾಗಿದೆ. ಯಾವಾಗ ಯಾವುದು ಸತ್ಯದ ಅನ್ನೋದನ್ನು ಸ್ವೀಕಾರ ಮಾಡಿ ನಾವೆಲ್ಲ ಮೋಕ್ಷ ತತ್ವವನ್ನು ಪ್ರಾಪ್ತ ಮಾಡಿಕೊಳ್ಳೋದಿದೆ, ನಮ್ಮೊಳಗೆ ಇದೆ. ಎಲ್ಲದರಿಂದ ಭಿನ್ನಾಗಿ ನಮ್ಮೊಳಗೆ ಹೋಗೋದ್ರ ಹೆಸರು ಮೋಕ್ಷದ. ಎಲ್ಲದರಿಂದ ಭಿನ್ನಾಗಿ ನಮ್ಮೊಳಗೆ ಹೋಗುವಷ್ಟರೊಳಗೆ ನಾವು ಭಾವಲಿಂಗಿ ದಿಗಂಬರ ಸಂತರ ಆಗೇ ಇರ್ತೀವಿ. ಅದ ಅವಸ್ಥೆ ನಮಗೆ ಬಂದೇ ಇರ್ತದ ಅನ್ನುವಂಥ ಮಾತು ಕೂಡ ಇಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದಿದೆ. ಈ ಪ್ರಕಾರ ಇಲ್ಲಿ ಬಂಧದ ಅಧಿಕಾರದೊಂದಿಗೆ ನಮ್ಮ ಈ 31ನೇ ಸಂಚಿಕೆ ಇಲ್ಲಿಗೆ ಏನಾಗ್ತದೆ ಅಂತಂದ್ರೆ ಮುಕ್ತಾಯ ಆಗ್ತದ. ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದಿನ ಒಂದು ಅಧಿಕಾರದ ಬಹಳ ಅದ್ಭುತವಾದಂಥ ಅಧಿಕಾರ ಸರ್ವ ವಿಶುದ್ಧ ಜ್ಞಾನ ಅಧಿಕಾರ ಅನ್ನುವಂಥದ್ದಿದೆ. ಅದು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಮಯ ಇಲ್ಲಿಗೆ ಮುಗಿತಾ ಇದೆ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದುವರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದ ನೋದಿದರೆ ಪಾಡಿದರೆ ಕೇಳದ ರಾಮೂದ ವೈದುವರವರು. ನೇಮಾದಿ ಸುರರಾಗಿ ನಾಳೆ ಸೀಮಂಧರ ಸ್ವಾಮಿಯ ಕಾನ್ವರರ್ಥಿಯುಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ. जय बोलो सिद्धांत शास्त्र की जय. जय बोलो जिनवानी माता की जय. जय जिनेन्द्र.